Yes, all students, very good evening to you all and welcome to Enlightened Educators. So already ನಿಮ್ಮ model question papers release ಆಗಿದೆ and ನನಗೆ ಒಬ್ರು ಕಾಮೆಂಟ್ ಅನ್ನು ಹಾಕಿದ್ರು. V2 uploaded all the third sem EC branch model question paper with the help of that make one video ಮ್ಯಾಮ್ ಅಂತ. ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಇದ್ದೀನಿ ಆ್ಯಂಡ್ ಅವ್ರಿಗೋಸ್ಕರ ಅಂತ ಅಲ್ಲ ಆ್ಯಂಡ್ ಆಕರ್ಷಿಗೋಸ್ಕರ ಅಂತ ಅಲ್ಲ, ಎಲ್ಲರಿಗೋಸ್ಕರನೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಐ ವಾಸ್ ವೇಟಿಂಗ್ ಫಾರ್ ದಟ್ ಟು ಬಿ ಫ್ರ್ಯಾಂಕ್, ಬಿಕಾಸ್ ಹಲವಾರು ಇನ್ಫಾರ್ಮೇಷನ್ಗಳದನ್ನು ನಮಗೆ ಸಿಕ್ತಿತ್ತು, ನಾಟ್ ಓನ್ಲಿ with respect to the question but with respect to what I can say the formula booklet. ಸೊ ಒಬ್ರು ನನಗೆ ಕ್ವಶನ್ ಮಾಡಿದ್ರು, ನಾನು ನೆನ್ನೆ ಓದಿದ್ದೆ ಅದನ್ನು. ಸೊ ಐ ವಿಲ್ ರೀಟೆಲ್ ಯು ದ್ಯಾಟ್ ಒನ್ಸ್ ಅಗೇನ್. ಸೊ ಇಲ್ಲಿ ಕೇಳಿದ್ದಾರೆ ಅವ್ರ ಕ್ವಶನ್ನ. ಸೊ ವೇಟ್ ಅ ಮಿನಿಟ್ ಗೈಸ್, ಐ ಹೋಪ್ ಜಸ್ಟ್ ಟೆಲ್ ವಾಟ್ ಇಸ್ ದ್ಯಾಟ್. ಹಾಂ, ಮ್ಯಾಮ್ ವಿಲ್ ದೇ ಪ್ರೊವೈಡ್ ಫಾರ್ಮುಲಾ ಬುಕ್ ಫಾರ್ EPC NA DSDV ಅಂತ. ಸೊ ನಮಗೆ ಫಾರ್ಮುಲಾ ಬುಕ್ ಕೊಡ್ತಾ ಇಲ್ಲ, EPC NA DSDVಗೆ ಕೊಡ್ತಾ ಇಲ್ಲ. ಬಿಕಾಸ್ ಫಾರ್ಮುಲಾ ಬುಕ್ ಕೊಡೋದಾದರೆ ಕ್ವಶನ್ ಪೇಪರ್ಲೇ ಮೆನ್ಷನ್ ಆಗಿರುತ್ತೆ ಆ್ಯಕ್ಚುಲಿ. ಸೊ ಇಲ್ಲೇನೋ ಮೆನ್ಷನ್ ಆಗಿಲ್ಲದ ಕಾರಣ ದೇ ಡೋಂಟ್ ಪ್ರೊವೈಡ್ ದ ಫಾರ್ಮುಲಾ ವಾಟ್ ಐ ಕ್ಯಾನ್ ಸೇ ದ ಬುಕ್ಲೆಟ್. ಹೌದಾ, ಇಲ್ಲೇ ಮೆನ್ಷನ್ ಮಾಡಿರ್ತಾರೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ Module 1 ಮತ್ತು Module 2ಗೆ ನಾನು ಯಾವುದೇ ಥರ ಇಂಪಾರ್ಟೆಂಟ್ ಹೇಳೇ ಇಲ್ಲ. ಸೊ ಹಂಗಾಗಿ ಐ ಆಮ್ ಎಕ್ಸ್ಕ್ಲೂಡಿಂಗ್ ದ್ಯಾಟ್ ಬಿಕಾಸ್ ಐ ಡೋಂಟ್ ವಾಂಟ್ ದ್ಯಾಟ್ ನಾವು ಕರೆಂಟ್ಲಿ. ಸೊ ನಮಗೆ ಬೇಕಾಗಿರೋದು 3, 4 ಆ್ಯಂಡ್ 5. ನಾನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೆ 3, 4 ಆ್ಯಂಡ್ 5, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಿಷ್ಟು ಮ್ಯಾಟ್ರ್ಗಳನ್ನ ಹಂಚ್ಕೊಳ್ಳೋಣ. ಅಂದರೆ ನಾನು ಏನು ಹೇಳಿದ್ದೆ ಆ್ಯಂಡ್ ಅದರಲ್ಲಿ ಏನಾದ್ರು ಇದೆಯಾ ಅನ್ನೋಂಥದ್ದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ದಟ್ ಈಸ್ ವಾಟ್ ಇಸ್ ಒನ್ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ನಾನು ಆಲ್ರೆಡಿ ಕೊಟ್ಟಿದ್ದೆ ಇಂಪಾರ್ಟೆಂಟ್. ಸೊ ಆ ಇಂಪಾರ್ಟೆಂಟ್ಗೂ ಇಲ್ಲಿಗೂ ಏನಾದ್ರು ಲಿಂಕ್ ಇದೆಯಾ, ಅದರಿಂದ ಏನಾದ್ರು ಇಲ್ಲಿದೆಯಾ ಮಾಡಲ್ ಕ್ವಶನ್ ಪೇಪರಲ್ಲಿ ಅಂತ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಫಸ್ಟ್ ನಾವು ಮಾಡೆಲ್ ನಂಬರ್ 3ಗೆ ಬರ್ತಾ ಇದ್ದೀವಿ. ಸೊ ಮಾಡೆಲ್ ನಂಬರ್ ವಾಟ್ ಐ ಕ್ಯಾನ್ ಸೇ 5ಗೆ ಬರೋಣ ಫಸ್ಟ್. ಓಕೆ, ಮಾಡೆಲ್ ನಂಬರ್ 5ಗೆ ಬರೋಣ. ಸೊ ವೆನ್ ವಿ ಕಮ್ ಟು ಮಾಡೆಲ್ ನಂಬರ್ 5 ಇನ್ ದ ಬಿಗಿನಿಂಗ್, ಸೊ ನಾನು 5, 4, 3 ಅಲ್ಲಿ ಹೋಗ್ತೀನಿ. ಸೊ ದಯವಿಟ್ಟು ನೋಡ್ಕೊಳ್ಳಿ. ಅದಕ್ಕೂ ಮುಂಚೆ ನಿಮ್ಮ ಮಾಡೆಲ್ ನಂಬರ್ ವಾಟ್ ಐ ಕ್ಯಾನ್ ಸೇ 5 ಸಿಲೆಬಸ್ ನೋಡ್ತೀರಾ, ಹೌದಾ? ಸೊ ವಾಟ್ ಈಸ್ ಯರ್ ಮಾಡೆಲ್ ನಂಬರ್ 5 ಸಿಲೆಬಸ್ ಗೈಸ್? ಮಾಡೆಲ್ ನಂಬರ್ 5 ಸಿಲೆಬಸ್ ಬಂದು ವಾಟ್ ಐ ಕ್ಯಾನ್ ಸೇ ಪವರ್ ಆಂಪ್ಲಿಫೈಯರ್ ಇದೆ. ಸೊ ವಾಟ್ ಇಸ್ ಪವರ್ ಆಂಪ್ಲಿಫೈಯರ್? ಇಟ್ ಇಸ್ just a minute, yeah, power amplifier ಇದೆ. amplifier terms, 2 load line, class A operation, class B operation, class B push pull emitter follower, class C operation and thyristor ಬಂದು 4 layer diode. ಇದು ಮಾಡೆಲ್ ನಂಬರ್ 5 ಗೈಸ್, ಕರೆಕ್ಟಾಗಿ ನೋಡ್ಕೊಳ್ಳಿ. 4 layer diode, SCR phase control, bidirectional thyristors, IGBTs and other thyristors. ಸೊ ಇಷ್ಟು ನಿಮ್ಮ ಸಿಲೆಬಸ್ ಇದೆ. ಈಗ ನಾವು ನೋಡೋಣ ಇವ್ರೇನು ಮಾಡಿದ್ದಾರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಅಂತ. ಸೊ ಒಂದೆರಡು ಚಾಪ್ಟರ್ ಇದ್ದಾಗ 2 ಚಾಪ್ಟರು ಇಟ್ ಮೈಟ್ ಗೆಟ್ ಸಪರೇಟೆಡ್ ಆರ್ ಇಟ್ ಮೈಟ್ ಗೆಟ್ ಕ್ಲಬ್ ಟುಗೆದರ್ ಅಂತ. ಸೊ ಈಗ ನಿಮಗೆ ಮಾಡೆಲ್ ನಂಬರ್ 5 ಅಂತ ಹೇಳಿದ್ರೆ ಕ್ವಶನ್ ನಂಬರ್ 9, ಐ ಆಮ್ ಸಾರಿ ಗೈಸ್, ಕ್ವಶನ್ ನಂಬರ್ 9 ಆ್ಯಂಡ್ 10 ಅಲ್ವಾ? ಸೊ ನಿಮ್ಮ ಕ್ವಶನ್ ನಂಬರ್ 9 ಆ್ಯಂಡ್ 10 ನಿಮ್ಮ ಕ್ವಶನ್ ನಂಬರ್ 9 ಬಂದು ಪವರ್ ಆಂಪ್ಲಿಫೈಯರ್ ಮತ್ತು ಥೈರಿಸ್ಟರ್ ಮಿಕ್ಸ್ ಆಗಿ ಒಂದು ಕ್ವಶನ್ ಬರ್ಬೋದು. ಆ್ಯಂಡ್ ಕ್ವಶನ್ ನಂಬರ್ 10 ಪವರ್ ಆಂಪ್ಲಿಫೈಯರ್ ಪ್ಲಸ್ ಥೈರಿಸ್ಟರ್ ಮಿಕ್ಸ್ ಆಗಿ ಒಂದು ಕ್ವಶನ್ ಬರ್ಬೋದು. ಇಲ್ಲ ಅಂತಂದರೆ ಕ್ವಶನ್ ನಂಬರ್ 9 ಇನ್ನೊಂದು ಚಾನ್ಸ್ ಏನು ಅಂದರೆ ಕ್ವಶನ್ ನಂಬರ್ 9 ಫುಲ್ ಪವರ್ ಆಂಪ್ಲಿಫೈಯರ್ ಆಗಿರುತ್ತೆ, ಕ್ವಶನ್ ನಂಬರ್ 10 ಫುಲ್ ಥೈರಿಸ್ಟರ್ ಆಗಿರುತ್ತೆ. ಬಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ, ಕರೆಕ್ಟಾಗಿ ಗಮನಿಸೋಣ. ಆ್ಯಂಡ್ ಯು ಶುಡ್ ಆಲ್ಸೋ ವರ್ಕ್ ಆನ್ ಮಾಡೆಲ್ ಕ್ವಶನ್ ಪೇಪರ್, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರಲ್ಲಿರೋ ಬರುವಂಥ ಕ್ವಶನ್ಸು ಸಮ್ ಪರ್ಸೆಂಟೇಜ್ ಆಫ್ ಕ್ವಶನ್ ಬರುತ್ತೆ ಅಷ್ಟೇ, ಎಲ್ಲ ಬರಲ್ಲ. ಬಿಕಾಸ್ ಕೆಲವೊಂದು ತುಂಬ ಬಿಟ್ಟಾಕ್ಬಿಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ಲಿ. ಸೊ ಅದನ್ನೆಲ್ಲ ನೀವು ಬಿಡ್ತೀನಿ ಅಂತಂದರೆ ನಿಮ್ಗೆ ಅದೇನಾದ್ರು ಎಕ್ಸಾಮಿಗೆ ಬಂತು ಅಂದಾಗ ಇಟ್ಸ್ ಅ ಹ್ಯೂಜ್ ಪ್ರಾಬ್ಲಮ್ ಕೇಸ್. ಸೊ ಅದನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದೇನು ಅಂತ ನಾನು ಹೇಳ್ತೀನಿ ಬನ್ನಿ. ಸೊ ಇವಾಗ ಫಸ್ಟ್ ಕ್ವಶನ್ ಏನು ಅಂತಂದರೆ ಟೇಕನ್ ಅದರ್ ಕಲರ್ ಗೈಸ್, ಎಸ್ ಓಕೆ. ಫಸ್ಟ್ ಕ್ವಶನ್ ಏನು ಅಂತಂದರೆ ವಿತ್ ನೀಡ್ಸ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ವೇವ್ ಫಾರ್ಮ್ ಎಕ್ಸ್ಪ್ಲೇನ್ SCR ಫೇಸ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟ್. SCR ಫೇಸ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟ್ ಬಂದು ನಾನೇ ಹೇಳಿದಂಥ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಥೈರಿಸ್ಟರ್. ಸಿಲೆಬಸ್ ನೋಡಿ, ಥೈರಿಸ್ಟರ್ ಸಿಲೆಬಸ್ ನೋಡಿ, SCR ಫೇಸ್ ಕಂಟ್ರೋಲ್, SCR ಫೇಸ್ ಕಂಟ್ರೋಲ್ ಜಸ್ಟ್ ಅ ಮಿನಿಟ್, ಯಾ ಓಕೆ, ಹೈಲೈಟ್ ಮಾಡೋಣ. SCR ಫೇಸ್ ಕಂಟ್ರೋಲ್ ಯಾವುದು? ಐ ಆಮ್ ಸಾರಿ ಗೈಸ್, ಪ್ಲೀಸ್ ವೆಯ್ಟ್. ಯಾ SCR ಫೇಸ್ ಕಂಟ್ರೋಲ್ ಥೈರಿಸ್ಟರ್ದು, ಹೌದಾ? ಓಕೆ, ವೇಟ್ ಅ ಮಿನಿಟ್. ಓಕೆ, ಯಾ SCR ಫೇಸ್ ಕಂಟ್ರೋಲ್ ಥೈರಿಸ್ಟರ್ದು. ಸೊ ಅದ್ರ ಮೇಲೆ ಏನು ಕ್ವಶನ್ ಕೇಳಿದ್ದಾರೆ? ಸೊ ವಿತ್ ಅ ನೀಡ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ವೇವ್ ಫಾರ್ಮ್ ಎಕ್ಸ್ಪ್ಲೇನ್ SCR ಫೇಸ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟ್ ಅಂತ ಕೇಳಿದ್ದಾರೆ. ಸೊ ದಟ್ ಕಮ್ಸ್ ಅಂಡರ್ ಥೈರಿಸ್ಟರ್ ಅಗೇನ್. ಸೊ ಅಗೇನ್ ಚಾಪ್ಟರ್ 2 ಮಾಡೆಲ್ 5, ಹೌದಾ? ಈಗ ಚಾಪ್ಟರ್ 2 ಇಂದ ಒಂದು ಕ್ವಶನ್ ಬಂದಿದೆ. ಸೊ ಚಾಪ್ಟರ್ 2 ಅಂತ ಬರೀತೀನಿ ಇಲ್ಲಿ, ಒಂದು ಕ್ವಶನ್. ಓಕೆ, ದಿಸ್ ಇಸ್ ಚಾಪ್ಟರ್ 2 ಆ್ಯಂಡ್ ದಿಸ್ ಒನ್. ಓಕೆ, ಲೆಟ್ ಮಿ ರೈಟ್ ಇಟ್ ಅಸ್ ನೀಟ್ಲಿ ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ನಾವು ಇದು ಏನಕ್ಕೆ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಿಮ್ಮ ಒಂದು ಬೆನಿಫಿಟ್ಗಾಗಿ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಸಿ ಹಿಯರ್ ಚಾಪ್ಟರ್ 2 ಒಂದು ಕ್ವಶನ್ ಬಂದಿದೆ, ಓಕೆನಾ? ಒಂದು ಕ್ವಶನ್, ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ದಿಸ್ ಇಸ್ ಆಲ್ಸೋ ಫ್ರಮ್ ಚಾಪ್ಟರ್ 2 ಐ ಫೀಲ್, ಬಿಕಾಸ್ ನಿಮಗೆ ಕ್ಲಾಸ್ ಬಿ ಆಂಪ್ಲಿಫೈರ್ ಇರೋದ್ರಿಂದ
ಸೊ ಕ್ಲಾಸ್ ಎ ಕ್ಲಾಸ್ ಬಿ ಆಂಪ್ಲಿಫೈಯರ್ ಇರೋದ್ರಿಂದ ನಿಮಗೆ ಇದು ಚಾಪ್ಟರ್ 2 ಬರುತ್ತೆ ಅನ್ಸುತ್ತೆ, ಎರಡನೇದು ಕೂಡ. ಲೆಟ್ಸ್ ಸಿ, ದಿಸ್ ಇಸ್ ಚಾಪ್ಟರ್ 2. ಐ ಡೋಂಟ್ ನೋ ಫ್ರಮ್ ವೇರ್ ಇಟ್ ಕಮ್ಸ್ UJT ಅಂದರೆ ಯೂನಿ ಪೋಲಾರ್ ಜಂಕ್ಷನ್ ಟ್ರಾನ್ಸಿಸ್ಟರ್ ಅಂತ ಹೇಳಿ. ಸೊ ಅದು ನಿಮ್ಮ ಚಾಪ್ಟರ್ 2ಗೆ ಬರ್ಬೋದು. ಆ್ಯಂಡ್ ನೆಕ್ಸ್ಟ್ 10th ಕ್ವಶನ್ ಏನು, ಸೊ ಯು ಮೇಕ್ ಯೂಸ್ ಆಫ್ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ 4 ಲೇಯರ್ ಡಯೋಡ್. 4 ಲೇಯರ್ ಡಯೋಡ್ ಇಲ್ಲಿದೆ. ಸೊ ಒನ್ಸ್ ಅಗೇನ್ ಥೈರಿಸ್ಟರ್ ಗೈಸ್. ಸೊ ಥೈರಿಸ್ಟರಿಂದ ಎಷ್ಟು ಬಂತು? 3 ಕ್ವಶನ್ಸ್ ಬಂತು. ಸೊ ನಂದು ಇದು ಸೆಕೆಂಡ್ ಕ್ವಶನ್, ದಟ್ ಇಸ್ 9B. ನನಗೆ ಗೊತ್ತಿಲ್ಲ ಯಾವುದು ಅಂತ ಹೇಳಿ. ಸೊ 9B ಐ ಆಲ್ಸೋ ಡೋಂಟ್ ನೋ, ಐ ಆಲ್ಸೋ ಹ್ಯಾವ್ ಎನ್ ಐಡಿಯಾ ಎಲ್ಲಿದೆ 9B ಕ್ವಶನ್ ಅಂತ ಗೊತ್ತಿಲ್ಲ. ಐದರ್ ಇನ್ ಚಾಪ್ಟರ್ 1 or ಚಾಪ್ಟರ್ 2 ಇಟ್ ಮೈಟ್ ಬಿ, ಬಟ್ ನನ್ನ ಪ್ರಕಾರ ಚಾಪ್ಟರ್ 2ನೇ. ಯಾಕೆಂದರೆ ಚಾಪ್ಟರ್ 1 ಬಂದು ಫುಲ್ ಆಂಪ್ಲಿಫೈರ್ ಟರ್ಮ್ಸ್ ಆಗಿರೋದ್ರಿಂದ ಸೊ ನಿಮ್ಮ ಆಂಪ್ಲಿಫೈರ್ನಲ್ಲಿ ಟ್ರಾನ್ಸಿಸ್ಟರ್ ಕಾನ್ಸೆಪ್ಟ್ ಬರೋದಕ್ಕೆ 200% ಸಾಧ್ಯನೇ ಇಲ್ಲ. ಬಿಕಾಸ್ ಐ ಸ್ಟಡಿಡ್ ದಟ್ ಅಂಡ್ ಐ ನೋ ದಟ್ ದರ್ ಇಸ್ ನೋ ಟ್ರಾನ್ಸಿಸ್ಟರ್ ಕಾನ್ಸೆಪ್ಟ್ ದಟ್ ಎಕ್ಸಿಸ್ಟ್ ಇನ್ ದ ಆಂಪ್ಲಿಫೈಯರ್ ಟಾಪಿಕ್, ರೈಟ್? ಸಾರಿ, ಫಾರ್ ಆಂಪ್ಲಿಫೈರ್ ಟಾಪಿಕ್. ಸೊ ಇದು ಥೈರಿಸ್ಟರ್ಗೆ ಬರಬಹುದಾ ಅಂತ ನನ್ನ ಐಡಿಯಾ. ಇಲ್ಲಾಂತಂದರೆ ಯಾವ್ದಾದ್ರು ಹೊಸದಾಗಿ ಎಕ್ಸ್ಟ್ರಾ ಸೇರಿಸ್ಬಿಟ್ಟಿದ್ದಾರೆ ಅನ್ನೋಂಥದ್ದು ನನ್ನೊಂದು ಡೌಟ್ ಇದೆ. ಸೊ ಲೆಟಸ್ ಕೀಪ್ ಇಟ್ ಅಸೈಡ್. 9Bನ ನಾವು ಅಸೈಡ್ ಆಗಿರ್ತಾ ಇದೀವಿ. ವಿ ಆರ್ ನಾಟ್ ಕನ್ಸಿಡರಿಂಗ್ 9B ಕರೆಂಟ್ಲಿ, ಓಕೆನಾ? ಓಕೆ. ಆ್ಯಂಡ್ ಇವಾಗ ನಾನು ಹೇಳ್ದಂತೆ ಇವಾಗ 2 ಕ್ವಶನ್ ಬಂತು ಅಂತ ಅಂದ್ಕೊಳ್ಳಿ, 2 ಕ್ವಶನ್ ಬಂತು ಇವಾಗ. ಯಾವುದು? ದಟ್ ಇಸ್ ಒನ್ ಇಸ್ SCR ಫೇಸ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟ್ ಆ್ಯಂಡ್ ಒನ್ ಇಸ್ 4 ಲೇಯರ್ ಡಯೋಡ್. 4 ಲೇಯರ್ ಡಯೋಡ್ ಬಗ್ಗೆ ನಾನು ಹೇಳಿದ್ದೆ ಕೇಳ್ತಾರೆ ಅಂತ. ಸೊ ಅದನ್ನು ಫುಲ್ ಕಂಪ್ಲೀಟ್ ಆಗಿ ಓದ್ಕೊಂಡಿದ್ರೆ ಏನು ಕೇಳಿದ್ರು ಬರೀಬೇಕು ಅಂತ ಹೇಳಿದ್ದೆ, ಅದೇ ಬಂದಿದೆ. ಆ್ಯಂಡ್ 10B ಬಂದೇನು? ರೈಟ್ ಶಾರ್ಟ್ ನೋಟ್ಸ್ ಆನ್ IGBT ಆ್ಯಂಡ್ ಎಕ್ಸ್ಪ್ಲೇನ್ ಬೈ ಡೈರೆಕ್ಷನಲ್ ಥೈರಿಸ್ಟರ್. ಸೊ ಎಲ್ಲ ಬಂದು ಏನಾಯಿತು? ಥೈರಿಸ್ಟರೇ ಆಗೋಯ್ತು. ನೀವು ಇಲ್ಲಿ ಗಮನ ಇಟ್ಟು ನೋಡಿ, IGBT ಬೈ ಡೈರೆಕ್ಷನಲ್ ಥೈರಿಸ್ಟರ್. ಸೊ ನಿಮ್ಗೆ ಏನು ಮಾಡಿದ್ದಾರೆ? ಥೈರಿಸ್ಟರಿಂದ ಕ್ವಶನ್ ತುಂಬಿಸ್ಬಿಟ್ಟಿದ್ದಾನೆ ಪೇಪರಲ್ಲಿ. ನಿಮಗೆ ಎಲ್ಲಾದ್ರೂ 2 ಲೋಡ್ ಲೈನ್ಸು, ಕ್ಲಾಸ್ ಎ, ಕ್ಲಾಸ್ ಬಿ ಪುಷ್ ಪುಲ್, ಎಮಿಟರ್ ಫಾಲೋವರ್, ಕ್ಲಾಸ್ ಸಿ ಇದೆಯಾ? ಖಂಡಿತ ಇಲ್ಲ. ಸೊ ಹಂಗಾಗಿ ನಿಮ್ಗೆ ಇಲ್ಲಿ ಏನು ಒಮಿಟ್ ಆಗೋಗಿದೆ? ಕಂಪ್ಲೀಟ್ ಆಗಿ ನಿಮ್ಮ ಒಂದು ಪವರ್ ಆಂಪ್ಲಿಫೈರ್ ಒಮಿಟ್ ಆಗೋಗಿದೆ ಇವರ ಒಂದು ಮಾಡಲ್ ಕ್ವಶನ್ ಪೇಪರ್ನಲ್ಲಿ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 1 ಅಂತ. ಏನಾದ್ರು ಇನ್ನೊಂದು ಕ್ವಶನ್ ಪೇಪರ್ ಬಿಡ್ತಾರ? ವೇಟ್ ಮಾಡಿ. ದಿಸ್ ಇಸ್ ಮಾಡಲ್ ಕ್ವಶನ್ ಪೇಪರ್ 1 ಗೈಸ್, ಕರೆಕ್ಟಾಗಿ ನೋಡ್ಕೊಳ್ಳಿ. ದಿಸ್ ಇಸ್ ಮಾಡಲ್ ಕ್ವಶನ್ ಪೇಪರ್ 1 ಅಂತ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕ್ವಶನ್ ಪೇಪರ್ ಏನಾದ್ರು ಬಂತು ಅಂದರೆ ಅದ್ರಲ್ಲಿ ಹೆಂಗೆ ಬರುತ್ತೆ ಅಂತ ನೋಡೋಣ, ಆಯ್ತಾ? ಓಕೆ. ಸೊ ಇವಾಗ ಮಾಡ್ಯೂಲ್ 5 ನಿಮ್ಗೊಂದು ಐಡಿಯಾ ಬಂದಿದೆ ಏನು ಥರ ಕ್ವಶನ್ ಕೊಟ್ಟಿದ್ದಾರೆ ಈ PC ನಲ್ಲಿ ಅಂತ. ಆಲ್ಮೋಸ್ಟ್ ದೇ ಟೇಕನ್ ಫ್ರಮ್ ಥೈರಿಸ್ಟರ್, ನೋ ಕ್ವಶನ್ ಫ್ರಮ್ ಪವರ್ ಆಂಪ್ಲಿಫೈಯರ್. ಹೌದಾ? ನಾನು ಹೇಳಿದೆ 9B ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಬಿಕಾಸ್ ಐ ಆಲ್ಸೋ ಡೋಂಟ್ ಹ್ಯಾವ್ ಎನ್ ಐಡಿಯಾ ಅಂತ. ಟು ಬಿ ಫ್ರಾಂಕ್, ಈ ಸಬ್ಜೆಕ್ಟ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ನೀವೆಲ್ಲರೂ ಕೇಳಿದ್ರಿ ಅಂತ ನಿಮಗಾಗಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ಮಾಡ್ತಾ ಇರೋವಂಥದ್ದು. ಸೊ ದಯವಿಟ್ಟು ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಹೊತ್ತು ವೀಡಿಯೋಸ್ನ ನೋಡಿ. ಬಿಕಾಸ್ ವಾಚ್ ಟೈಮ್ ಹ್ಯಾಸ್ ಟು ಗೆಟ್ ಇನ್ಕ್ರೀಸ್ಡ್ ಅಲ್ಲ. ಸೊ ಹಂಗಾಗಿ ನೀವು ಎಷ್ಟೊತ್ತು ನೋಡ್ತೀರಾ ಅದ್ರ ಮೇಲೆ ನಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ಸೊ ದಯವಿಟ್ಟು ಇದು ಕಂಪ್ಲೀಟ್ ಆಗಿ ವಿಡಿಯೋಸ್ನ ನೋಡಿ, ಓಕೆನಾ? ಯಾ. ಆ್ಯಂಡ್ ಈಗ ಮಾಡ್ಯೂಲ್ 4ಗೆ ನಾವು ಬರೋಣ, ಓಕೆನಾ? ಲೆಟ್ಸ್ ಕಮ್ ಟು ಮಾಡ್ಯೂಲ್ 4. ಮಾಡ್ಯೂಲ್ 5 ನಿಮ್ಗೆ ಐಡಿಯಾ ಗೊತ್ತಾಯ್ತಲ್ವಾ ಏನೇನು ಅಂತ? ಓಕೆ. ಸೊ ಮಾಡ್ಯೂಲ್ 4 ಮಾಡ್ಯೂಲ್ 4 ವಿಚ್ ಇಸ್ ಮಾಡ್ಯೂಲ್ 4, ದಿಸ್ ಇಸ್ ಮಾಡ್ಯೂಲ್ 4. ಸೊ ಇವಾಗ ನಾವು ಮಾಡ್ಯೂಲ್ 4ಗೆ ಬರೋಣ ಅಂತೆ. ಅದಕ್ಕೂ ಮುಂಚೆ ಲೆಟ್ಸ್ ಸಿ ದ ಸಿಲೆಬಸ್ ಆಫ್ ಮಾಡ್ಯೂಲ್ 4. ಐ ಹೋಪ್ ಯು ಗಾಟ್ ವಾಟ್ ಆ್ಯಂಡ್ ಆಲ್ ವಾಸ್ ದೇರ್ ಇನ್ ಮಾಡ್ಯೂಲ್ 5, ವಾಟ್ ಆ್ಯಂಡ್ ಆಲ್ ಇಸ್ ಮಿಸ್ಸಿಂಗ್ ಅಂತ. ಆ್ಯಂಡ್ ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ, ಮಿಸ್ಸಿಂಗ್ನ ಯಾವತ್ತೂ ಬಿಡಬೇಡಿ, ಆಯ್ತಾ? ಸೊ ಇವಾಗ ನಿಮಗೆ ಏನು ಬೆನಿಫಿಟ್ಟು ಅಂತ ನಾನು ಹೇಳ್ತೀನಿ ಅಂದರೆ, ನಿಮ್ಮ ಕ್ವಶನ್ ಪೇಪರಿಂದ ಈಗ ನಿಮ್ಮ ಕ್ವಶನ್ ಪೇಪರಲ್ಲಿ ಥೈರಿಸ್ಟರ್ ಕಾನ್ಸೆಪ್ಟೇ ಹೆಚ್ಚು ಕೊಟ್ಟಿದ್ದಾರೆ ಅಲ್ವಾ? ಸೊ ಅದರಿಂದ ಏನು ಬೆನಿಫಿಟ್ಟು ನಿಮಗೆ? ಥೈರಿಸ್ಟರ್ ಮೇಲೆ ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈಗ ಥೈರಿಸ್ಟರ್ ಕಾನ್ಸೆಪ್ಟ್ ವಿಲ್ ಬಿಕಮ್ ಈಸಿಯರ್, ಹೌದಾ? ಆವಾಗ ನೀವೇನು ಮಾಡಬೇಕಾಗುತ್ತೆ? ಪವರ್ ಆಂಪ್ಲಿಫೈರ್ಗೆ ಹೆಚ್ಚು ಒತ್ತನ್ನು ಕೊಡಿ, ಥೈರಿಸ್ಟರ್ಗೆ ಜಾಸ್ತಿ ಒತ್ತನ್ನು ಕೊಡೋದಕ್ಕೆ ಹೋಗ್ಬಿಡಿ. ನಿಮ್ಮ ಥೈರಿಸ್ಟರ್ಗೆ ಏನು ಕ್ವಶನ್ ಇದೆ ಮಾಡಲ್ ಕ್ವಶನ್ ಪೇಪರ್ಲಿ ಅದನ್ನ ಮಾಡ್ಕೊಳ್ಳಿ ಸಾಕು, ಹೌದಾ? ಸೊ ಇಲ್ಲಿ ಏನು ಮಾಡಿದ್ದಾರೆ? ಒಂದಕ್ಕೆ ರಿಲೀಫನ್ನು ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ಅವ್ರು ಕ್ವಶನ್ಸ್ ಕೊಟ್ಟಿಲ್ಲ. ಸೊ ನೀವು ಹೆಚ್ಚಿಗೆ ವರ್ಕ್ ಮಾಡಬೇಕಾಗಿರೋದು ಯಾವುದಕ್ಕೆ? ಇವಾಗ ಪವರ್ ಆಂಪ್ಲಿಫೈರ್ಗೆ ವರ್ಕ್ ಮಾಡಬೇಕು. ಥೈರಿಸ್ಟರ್ಸ್ಗೆ ನಿಮ್ಗೆ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ಲಿ ಸಾಕಾಗಷ್ಟು ಕ್ವಶನ್ ಸಿಕ್ಕಿದೆ, ಅದನ್ನೇ ಓದ್ಕೊಳ್ಳಿ. ಅದರಲ್ಲೇ ಒಂದು ಕೊಡ್ತಾರೆ, ಬೇರೆನೂ ಕೊಡೋಕೆ ಸಾಧ್ಯತೆನೇ ಇಲ್ಲ, ಹೌದಾ? ಸೊ ಹಾಗಾಗಿ ಮಾಡಲ್ ಕ್ವಶನ್ ಪೇಪರ್ ಪೂರ್ತಿ ಥೈರಿಸ್ಟರ್ಗೆ ಉಪಯೋಗಿಸ್ಕೊಳ್ಳಿ. ಪವರ್ ಆಂಪ್ಲಿಫೈರ್ನ ಫುಲ್ ನಿಮ್ಮ ಮೆಟೀರಿಯಲ್ ಏನಿದೆ ಅದನ್ನ ಇಟ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಹೌದಾ? ಓಕೆ. ಸೊ ನೆಕ್ಸ್ಟ್ ಥಿಂಗ್, ಮಾಡ್ಯೂಲ್ 4 ಸಿಲೆಬಸ್ನ ನಾವು ನೋಡೋದಾದ್ರೆ, so you have negative feedback amplifier, that is 4 type of negative feedback: VCVS voltage gain, other VCVS equation, ICVS amplifier, VCIS amplifier, ICIS amplifier, and active filters, that is ideal responses, first order stages, second order, that is VCVS unity gain, second order low pass filter, VCVS equal component low pass filter, VCVS high pass filter, and MFB band pass filter and band stop filter, ಹೌದಾ?
ಈ ಒಂದು ಟಾಪಿಕ್ನಲ್ಲಿ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿಲ್ಲ ಅಂತ ನೋಡೋಣ. ಸೊ ಕೊಟ್ಟಿರೋದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಮಾಡೆಲ್ ಕ್ವಶನ್ ಪೇಪರಲ್ಲೇ ಕ್ವಶನ್ಸ್ ಇರುತ್ತೆ, ಅದನ್ನೇ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಕೊಟ್ಟಿಲ್ದರಾಗೆ ಸ್ವಲ್ಪ ಹೊರಗಡೆಯಿಂದ ಎಫರ್ಟ್ ಹಾಕ್ಕೊಳ್ಳಿ ಅಷ್ಟೇ. ಬಿಕಾಸ್ ನಿಮಗೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಕ್ವಶನ್ಸ್ ಕೊಟ್ಟಾಗ ನಿಮಗೂ ಯಾವ ಥರ ಒಂದು ಕ್ವಶನ್ ಬರುತ್ತೆ ಅನ್ನೋ ಅಂದಾಜು ಇರುತ್ತಲ್ಲ. ಸೊ ಆ ಅಂದಾಜ್ ಮೇಲೆ ನೀವು ಈಸಿಯಾಗಿ ವರ್ಕ್ ಮಾಡ್ಬೋದು. ಯಾವ್ಯಾವುದಕ್ಕೆ ನಿಮಗೆ ಕ್ವಶನ್ಸ್ ಕೊಟ್ಟಿಲ್ಲ ಅದೆಲ್ಲ ನೀವು ಸ್ವಲ್ಪ ನೀವೇ ಹಾರ್ಡ್ ವರ್ಕ್ ಹಾಕಬೇಕಾಗತ್ತೆ. ಹೌದಾ? ಓಕೆ. ಸೊ ಹಾರ್ಡ್ ವರ್ಕ್ ಇನ್ ದ ಸೆನ್ಸ್ ಎಲ್ಲಾನು ಕಲ್ತ್ಕೊಳ್ಳಿ. ಆ ಟಾಪಿಕಲ್ಲಿ ಏನೇನಿದೆ ಅದನ್ನ ಕಲ್ತ್ಕೊಳ್ಳಿ. ಅದರಲ್ಲಿ ಅವ್ರು ಏನು ಕೊಟ್ಟರು ನಿಮಗೆ ಗೊತ್ತಾಗುತ್ತಲ್ವ, ಬರೀ ಇಟ್ಸ್ ಆಲ್ ಡೈರೆಕ್ಟ್, ರೈಟ್? ಓಕೆ. ಸೊ ಈಗ ಫಸ್ಟ್ ಕ್ವಶನ್ ಗಮನ ಇಟ್ಟು ನೋಡಿ. ಕ್ಲಾಸಿಫೈ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ ಆ್ಯಂಡ್ ಎಕ್ಸ್ಪ್ಲೇನ್ ಈಚ್ ವಿತ್ ನೀಟ್ ಬ್ಲಾಕ್ ಡಯಾಗ್ರಾಮ್ ಫಾರ್ 10 ಮಾರ್ಕ್ಸ್. ನಾನೇನು ಹೇಳಿದ್ದೆ, ನಿಮಗೆ 10 ಮಾರ್ಕ್ಸ್ಗೆ 4 ಕೇಳ್ತಾರೆ, ಇಲ್ಲ 2ನ್ನ 10 ಮಾರ್ಕ್ಸ್ ಕೇಳ್ತಾರೆ ಅಂತ ನಾನು ಹೇಳಿದ್ದೆ. ನನ್ನ ವಿಡಿಯೋನಲ್ಲಿ ನೀವು ಗಮನ ಇಟ್ಟು ನೋಡಿರೋದಾದ್ರೆ ನಾನು ಆ್ಯಕ್ಚುಲಿ 10 ಮಾರ್ಕ್ಸ್ಗೆ 4 ಕೇಳಲ್ಲ ಅಂತಾನೆ ಹೇಳಿದ್ದೆ. ಯಾಕೆಂದರೆ ಐ ಫೆಲ್ಟ್ ದಟ್ ಇಟ್ ವಾಸ್ ಟೂ ಲೆಂತಿ. ಬಟ್ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 4ನ್ನು 10 ಕೇಳಿದ್ದಾರೆ. ನಾನೇನು ಹೇಳಿದ್ದೆ, 4 ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ ಯಾವ್ಯಾವುದು, ದಟ್ ಈಸ್ ವೋಲ್ಟೇಜ್ ಕಂಟ್ರೋಲ್, what I can say, voltage source and current control current source, and voltage control current source and current controlled voltage source. ಈ ಥರ 4 ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈಯರ್ಗಳಿತ್ತು. ಇನ್ ದ ವೆರಿ ಬಿಗಿನಿಂಗ್ ಯು ಹ್ಯಾಡ್ ದಟ್, ರೈಟ್? ಸೊ ಅದನ್ನ ನಾನು ಏನಂತ ಹೇಳಿದೆ, 4 ಸ್ವಲ್ಪ ದೊಡ್ಡದಿದೆ, ಸೊ ಹಂಗಾಗಿ 4 ಒಟ್ಟಿಗೆ ಕೊಡಲ್ಲ. ಎರಡನ್ನ ಕೊಟ್ಟು 10 ಮಾರ್ಕ್ಸ್ ಕೇಳ್ತಾರೆ ಅಂತ ಹೇಳಿದೆ. ಬಟ್ ಇಲ್ಲಿ 4 ಒಟ್ಟಿಗೆ ಹೇಳಿ 10 ಮಾರ್ಕ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಹೇಳಿರುವಂಥ ಕ್ವಶನ್ ಇಲ್ಲಿ ಬಂತ ಮಾಡೆಲಲ್ಲಿ. ಐ ಹೋಪ್ ಯು ಗಾಟ್ ಇಟ್ ರೈಟ್. ಆ್ಯಂಡ್ ಇವನ್ ಮಾಡೆಲ್ ನಂಬರ್ 5 ಕೂಡ ನಾನು ಎಲ್ಲಾನು ಹೇಳಿದ್ದೆ, ಡಿಸ್ಕಸ್ ಅಂತಾನೆ ಹೇಳ್ಬಿಟ್ಟಿದ್ದೆ. ಬಿಕಾಸ್ ನನಗೆ ಥೈರಿಸ್ಟರ್ಗೆ ಯಾವುದೇ ಐಡಿಯಾ ಇರಲಿಲ್ಲ. ಥೈರಿಸ್ಟರ್ ಇಸ್ ಅ ವೆರಿ ನ್ಯೂ ಕಾನ್ಸೆಪ್ಟ್ ಬಿಕಾಸ್ ವಿ ಡಿಡ್ ನಾಟ್ ಹ್ಯಾಡ್ ಪವರ್ ಆಂಪ್ಲಿಫೈಯರ್ ವೆನ್ ವಿ ವರ್ ಲರ್ನಿಂಗ್ ದಿಸ್ ಅಲ್ವಾ. ಸೊ ಹಾಗಾಗಿ ನಮ್ಗೆ ನಾನು ಹೇಳಿದೆ ಡಿಸ್ಕಸ್ ಅಂತಾನೆ ಹೇಳಿದ್ದೆ. ಆಲ್ಮೋಸ್ಟ್ ಡಿಸ್ಕಸ್ ಬೇಸಿಸ್ ಮೇಲೆನೆ ಕೊಟ್ಟಿದ್ದಾರೆ. ಸೊ ನಿಮಗೆ ಮಾಡೆಲ್ 5 ನಾನು ಹೇಳಿರಂಗೆ ಬಂದಿದೆ. ಆ್ಯಂಡ್ ಮಾಡೆಲ್ 4 ಕೂಡ ನಾನು ವೆರಿ ಫಸ್ಟ್ ಕ್ವಶನ್ ನಾನೇ ಹೇಳಿದ್ದೆ, ಅದೇ ಬಂದಿದೆ. ಹೌದಾ? ಓಕೆ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಪ್ರಾಬ್ಲಮ್ ಗೈಸ್, ಈ ಪ್ರಾಬ್ಲಮ್ ಬಂದು ನಿಮ್ಮ ಲೂಪ್ ಗೈನ್ ಅಂದರೆ ನಿಮ್ಮ ಇದು ಫೀಡ್ಬ್ಯಾಕ್ ಆಂಪ್ಲಿಫೈಯರ್ ಆ ಒಂದು ಸರ್ಕಲಲ್ಲೇ ಸಂಬಂಧಪಟ್ಟಂತೆ ಇದೆ. ಸೊ ಅದನ್ನು ನೋಡ್ಕೊಳ್ಳಿ ಎಲ್ಲಿದೆ ಪ್ರಾಬ್ಲಮ್ ಅಲ್ಲಿ. ಆಯ್ತಾ? ಇದನ್ನು ಹೇಳಿದ್ದೆ ನಾನು, ಪ್ರಾಬ್ಲಮ್ಸ್ನು ವರ್ಕೌಟ್ ಮಾಡಿ ಅಂತ. ಓಕೆನಾ? ಆ್ಯಂಡ್ ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೇನ್ ಕರೆಂಟ್ ಆಂಪ್ಲಿಫೈಯರ್. ನಾನು ಇದನ್ನ ಬೇರೆ ರೀತಿ ಕ್ವಶನ್ನೇ ಹೇಳಿದ್ದೆ, ಅಂದರೆ ಸ್ವಲ್ಪ ಬೇರೆ ರೀತಿ ಕ್ವಶನ್ನ ನಾನು ಫ್ರೇಮ್ ಮಾಡಿದ್ದೆ. ಬಟ್ ನಾನು ಡಿಸ್ಕಸ್ ಕೂಡ ಮ್ಯಾಟರ್ ಹೇಳಿದ್ದೆ. ಅಂದರೆ ನೀವು ಕರೆಂಟ್ ಆಂಪ್ಲಿಫೈಯರ್ಸ್ ಡಿಸ್ಕಸ್ ಮಾಡಿ. ಏನಪ್ಪ ಕರೆಂಟ್ ಆಂಪ್ಲಿಫೈಯರ್ಸು? ಕರೆಂಟ್ ಆಂಪ್ಲಿಫೈಯರ್ಸ್ ಇಸ್ ನಥಿಂಗ್ ಬಟ್, ಇಲ್ಲಿ ನೋಡಿ 4 ಟೈಪ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ ನಾನು ಫಸ್ಟೇ ಡಿಸ್ಕಸ್ ಮಾಡಿದ್ದೆ, ಅದನ್ನು ಕೇಳ್ತಾರೆ ಅಂತ ಹೇಳಿದ್ದೆ, ಬಂದಿದೆ. ಆ್ಯಂಡ್ ದ ಸೆಕೆಂಡ್ ಒನ್ ವಿಚ್ ಐ ಟೋಲ್ಡ್ ಯು ವಾಸ್ ಕರೆಂಟ್ ಆಂಪ್ಲಿಫೈಯರ್ಸ್ ಅಂದರೆ ಏನು? ದಟ್ ಇಸ್ ICVS ಆಂಪ್ಲಿಫೈಯರ್ ಅಂಡ್ ICIS ಆಂಪ್ಲಿಫೈಯರ್. ನಾನೇನು ಹೇಳಿದ್ದೆ, ವಿತ್ ಅ ನೀಟ್ ಟೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೇನ್ ICS ಆಂಪ್ಲಿಫೈಯರ್ ಅಂತ ಕೂಡ ಹೇಳಿದ್ದೆ. ಆ್ಯಂಡ್ ಐ ಹ್ಯಾಡ್ ಟು ಫ್ರೇಮ್ ಸಮ್ ಅದರ್ ಕ್ವಶನ್, ಒಂದು ಬೇರೆ ರೀತಿ ಕ್ವಶನ್ ಅನ್ನು ಫ್ರೇಮ್ ಮಾಡಿದೆ. ಬಟ್ ನಮಗೆ ಈಸಿಯಾಗಿ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ದಟ್ ಇಸ್ ವಿತ್ ಅ ನೀಟ್ ಟೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ರೆಷನ್. ನಾನು ತೋರಿಸಿದೆ ಕೂಡ ಹಲವಾರು ಎಕ್ಸ್ಪ್ರೆಷನ್ ಇತ್ತು. ಯು ಹ್ಯಾಡ್ ಸಮ್ ಎಕ್ಸ್ಪ್ರೆಷನ್ ವಿತ್ ರೆಸ್ಪೆಕ್ಟ್ ಟು ICIS ಆಂಪ್ಲಿಫೈಯರ್ ಅಂಡ್ VCIS ಆಂಪ್ಲಿಫೈಯರ್, what I can say the ICIS ಆಂಪ್ಲಿಫೈಯರ್ ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ICVS ಆಂಪ್ಲಿಫೈಯರ್ ಇತ್ತಲ್ವಾ. ಹಲವಾರು ಎಕ್ಸ್ಪ್ರೆಷನ್ಗಳಿತ್ತು, ತೋರಿಸ್ಕೊಟ್ಟಿದ್ದೆ ನಿಮಗೆ ಟೆಕ್ಸ್ಟ್ ಬುಕ್ ಸಮೇತ, ಆ ಪರ್ಟಿಕ್ಯುಲರ್ ಟಾಪಿಕ್ದು ಕಂಟೆಂಟ್ ಸಮೇತ ತೋರಿಸ್ಕೊಟ್ಟಿದ್ದೀನಿ. ಸೊ ಸೇಮ್ ಹ್ಯಾವ್ ಕಮ್ ಹಿಯರ್, ರೈಟ್? ಓಕೆ. ಆ್ಯಂಡ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಾನು ಒಂದು ಸ್ವಲ್ಪ ಕ್ವಶನ್ನ ಡಿಫ್ರೆಂಟ್ ಆಗಿ ನಾನೇ ಫ್ರೇಮ್ ಮಾಡಿದ್ದೆ, ಬಟ್ ಅದಕ್ಕಿಂತಲೂ ಸಿಂಪ್ಲರ್ ಆಗಿ ಕೊಟ್ಟಿದ್ದಾರೆ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂಡ್ ಎಕ್ಸ್ಪ್ರೆಷನ್ ಅಂತ. ಬಟ್ ಐ ಟೋಲ್ಡ್ ಯು ದಟ್ ವಿಲ್ ಕಮ್, ರೈಟ್? ಇಟ್ ಹ್ಯಾಡ್ ಕಮ್, ನೋ? ಯಾ, ಓಕೆ. ಆ್ಯಂಡ್ ನೆಕ್ಸ್ಟ್ 8th ಕ್ವಶನ್ಗೆ ನೋಡೋಣ. ಸೊ ಪ್ರಾಬ್ಲಮ್ಸ್ ನಾನು ಹೇಳಿದ್ದೆ, ಯಾವ್ದು ಸಿಕ್ಕುತ್ತೋ ಅದು ಮಾಡ್ಕೊಳ್ಳಿ. ಬಿಕಾಸ್ ಪ್ರಾಬ್ಲಮ್ಸ್ ನಮಗೂ ನಿಮ್ಗೆ ಯಾವ ಟಾಪಿಕಿಂದ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಿಲ್ಲ ಅಲ್ಲ. ಸೊ ಹಂಗಾಗಿ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಮಾಡ್ಕೊಳ್ಳಿ ನಾನು ಹೇಳಿದ್ದೆ. ಹೌದಾ? ಆ್ಯಕ್ಚುಲಿ ಹಲವಾರು ಪ್ರಾಬ್ಲಮ್ಗಳಿದೆ, ನೀವು ನೋಡಿ ಮಾಡಿ ಅಂತ ಹೇಳಿದ್ದೆ. ಸೊ ನೀವು ನೋಡ್ಕೊಳ್ಳಿ ಎಲ್ಲಿದೆ ಅಂತ. ಓಕೆನಾ? ಆ್ಯಂಡ್ ಕ್ಲಾಸಿಫೈ ದ ಫಿಲ್ಟರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಐಡಿಯಲ್ ರೆಸ್ಪಾನ್ಸ್ ಫಾರ್ ಈಚ್ ಫಿಲ್ಟರ್. ಸೊ ಈ ಕ್ವಶನ್ಗೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಕ್ವಶನ್ಗೆ ನೀವೇನಾದರೂ ಡೀಟೇಲ್ ಆಗಿ ಬರೀಬೇಕಾ? ಖಂಡಿತ ಇಲ್ಲ. ಇವ್ರು ಕೇಳ್ತಾ ಇರೋದು ಫಿಲ್ಟರ್ಸ್ ಕ್ಲಾಸಿಫೈ ಮಾಡಿ ಅಂತ. ಏನೇನು ಫಿಲ್ಟರ್ಸ್ ಕ್ಲಾಸಿಫೈ ಮಾಡ್ತೀರಾ? ಯು ಕ್ಲಾಸಿಫೈ ಇಟ್ ಆಸ್ ವಾಟ್ ಐ ಕ್ಯಾನ್ ಸೇ CVCVS ಯೂನಿಟಿ ಗೇನ್ ಸೆಕೆಂಡ್ ಆರ್ಡರ್ ಲೋ ಪಾಸ್ ಫಿಲ್ಟರ್ ಆ್ಯಂಡ್ VCVS ಈಕ್ವಲ್ ಕಾಂಪೋನೆಂಟ್ ಲೋ ಪಾಸ್ ಫಿಲ್ಟರ್, ಹೈ ಪಾಸ್ ಫಿಲ್ಟರ್, ಬ್ಯಾಂಡ್ ಪಾಸ್ ಫಿಲ್ಟರ್, ಏನೋ ಫಿಲ್ಟರ್ಗಳಿದೆಯಲ್ಲ, ದ ಡಿಫರೆಂಟ್ ವಾಟ್ ಐ ಕ್ಯಾನ್ ಸೇ ದ ಟೈಪ್ ಆಫ್ ಫಿಲ್ಟರ್ಸ್. ಸೊ ಆ ಫಿಲ್ಟರ್ಸ್ದು ನೀವೇನು ಮಾಡಬೇಕಾಗುತ್ತೆ, ಕ್ಲಾಸಿಫಿಕೇಶನ್ಸ್ ಏನಿದೆ ಫಿಲ್ಟರ್ಸ್ದು ಅದನ್ನೆಲ್ಲ ಬರೀಬೇಕಾಗುತ್ತೆ. ಆ್ಯಂಡ್ ಆಫ್ಟರ್ ಯು ರೈಟ್ ದಟ್ ಯು ಗೋಯಿಂಗ್ ಟು ರೈಟ್ ದ ಐಡಿಯಲ್ ರೆಸ್ಪಾನ್ಸ್ ಫಾರ್ ಈಚ್ ಆಫ್ ದ ಫಿಲ್ಟರ್. ಸೊ ಐಡಿಯಲ್ ರೆಸ್ಪಾನ್ಸಸ್ನ ನೀವೇನು ಮಾಡ್ತೀರಾ, ಬರೀತೀರಾ. ಸೊ ಐಡಿಯಲ್ ರೆಸ್ಪಾನ್ಸಸ್ ಇಸ್ ಓವರ್ ಹಿಯರ್, ರೈಟ್?
ಐಡಿಯಲ್ ರೆಸ್ಪಾನ್ಸಸ್ ಇಸ್ ಓವರ್ ಹಿಯರ್. ಆಕ್ಟಿವ್ ಫಿಲ್ಟರ್ ಪಕ್ಕದಲ್ಲಿ ಐಡಿಯಲ್ ರೆಸ್ಪಾನ್ಸ್ ಇದೆ, ಅದನ್ನ ಬರೀತೀರಾ. ಸೊ ಯು ಗೋನ್ ಟು ಕ್ಲಾಸಿಫೈ ದ ಫಿಲ್ಟರ್ ಆ್ಯಂಡ್ ರೈಟ್ ಓನ್ಲಿ ಇಟ್ಸ್ ಐಡಿಯಲ್ ರೆಸ್ಪಾನ್ಸ್, ನಥಿಂಗ್ ಟು ರೈಟ್. ಓಕೆನಾ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ವಾಟ್ ಇಸ್ ದಟ್ ಯು ಆರ್ ಸಪೋಸ್ ಟು ಡೂ ಇಸ್ ದಟ್ ದಿಸ್ ಕ್ವಶನ್ ಆಲ್ಸೋ. ಆ್ಯಕ್ಚುಲಿ ಈ ಕ್ವಶನ್ ಬಗ್ಗೆ ನಾನು ಅಷ್ಟಾಗಿ ಹೇಳಿಲ್ಲ, ನಾನು ಫಿಲ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೆ, ತುಂಬ ಇಂಪಾರ್ಟೆಂಟು ಅಂತ ಹೇಳಿ. ಹೌದಾ? ಓಕೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಐ ಹ್ಯಾವ್ ಟೋಲ್ಡ್ ಯು ಇಸ್ with a neat circuit diagram. With a neat circuit diagram, explain the operation of first order low pass filter and high pass filter. First order low pass filter ಮತ್ತೆ ಹೈ ಪಾಸ್ ಫಿಲ್ಟರ್ ಬಗ್ಗೆ ನಾನೇನು ಮಾಡಿದ್ದೆ ಹೇಳಿದ್ದೆ ಅಲ್ವಾ. ಸೊ ಎಕ್ಸ್ಪ್ಲೈನ್ ದ ಆಪರೇಷನ್ ಮತ್ತು ಸರ್ಕ್ಯೂಟ್ ಡಯಾಗ್ರಾಮ್ ಬರ್ರಿ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಕೇಳಿದ್ರು ಬರೀಬೇಕು ಅಂತ. ಸೊ ಅದೇ ಬಂದಿದೆ ಅಲ್ವಾ. ಸೊ ಹ್ಯಾವ್ ಟು ರೈಟ್ ಇಟ್. ಸೊ ಇದಕ್ಕೆಲ್ಲ ಆನ್ಸರ್ಸ್ ಏನು ಅಂತಂದರೆ ನನ್ನ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಇದೆ. ಸೊ ಪ್ರೊವೈಡೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಮಾಡ್ಯೂಲ್ ನಂಬರ್ 4, ಅದರಲ್ಲೇ ಎಲ್ಲನೂ ಇದೆ. ನಿಮಗೆ ಆನ್ಸರ್ಸ್ ಸಮೇತ ಬೇಕು ಅಂತಂದರೆ ನಾನು ಅದಕ್ಕೆ ಸಪ್ರೇಟ್ ವಿಡಿಯೋ ಖಂಡಿತ ಮಾಡ್ತೀನಿ. ಅದು ಇದರಲ್ಲೇ ಮಾಡ್ಬೋಣ ಬಿಡಿ, ಇದರಲ್ಲೇ ಮಾಡ್ಬೋಣ. ಇಲ್ಲ ಅಂತಂದರೆ ಲೆಟ್ ಮಿ ಮೇಕ್ ಅ ಸಪ್ರೇಟ್ ವಿಡಿಯೋ ಗೈಸ್. ಐ ಮೇಕ್ ಅ ಸಪ್ರೇಟ್ ವಿಡಿಯೋ ಬಿಕಾಸ್ ಐ ಡೋಂಟ್ ವಾಂಟ್ ಟು ಜಾಯಿಂಟ್ ವಿತ್ ಇಟ್, ತುಂಬ ಜಾಸ್ತಿ ಆಗುತ್ತೆ. And the next thing, I'm sorry guys, okay, and the next thing, let us come to model number 3 guys. 4 ಅಲ್ಲೂ ಗೊತ್ತಾಯಿತು, 5 ಅಲ್ಲೂ ಗೊತ್ತಾಯಿತು. 3ಗೆ ಬರೋಣ. 3ಗೆ ಬಂದರೆ ಐ ವಿಲ್ ಶೋ ಯು ದ ಸಿಲೆಬಸ್ ಫಾರ್ ಮಾಡಲ್ ನಂಬರ್ 3. ಸೊ ಬಿಫೋರ್ ದ 2 minutes ಆಫ್ ಟೈಮ್ ಕೊಡಿ ನನಗೆ. ಸೊ ಸ್ವಲ್ಪ ವಿಡಿಯೋದು ಟೈಮು ಕಡಿಮೆ ಇರೋದ್ರಿಂದ ಸ್ವಲ್ಪ ನಾನು ಆನ್ಸರ್ಸು ತೋರಿಸ್ಬಿಡ್ತೀನಿ ಏನೇನು ಅಂತ, ಸೊ ನಿಮಗೂ ಗೊತ್ತಾಗಲಿ, ಆಯಿತಾ? ಓಕೆ. ಸೊ ವಿ ಆರ್ ಆಲ್ ಸ್ಟ್ರಗ್ಲಿಂಗ್ ಹಾರ್ಡ್ ಫಾರ್ ಯು ಗೈಸ್, ಬಿಕಾಸ್ ನೀವು ನನಗೆ ಒಂದು ಹೊಸ ಸಬ್ಜೆಕ್ಟನ್ನು ನೀವು ಕೇಳಿದಾಗ ಸೊ ನಿಮಗೋಸ್ಕರ ನಾವು ತುಂಬಾ ರಿಸರ್ಚ್ ಮಾಡಿ ಬಂದಿದ್ದೀವಿ. ಆ್ಯಂಡ್ ಇ ಪಿ ಸಿಗೆ ನೀವು ಮೆಟೀರಿಯಲ್ಗಳೇ ಕರೆಕ್ಟಾಗಿ ಸಿಗ್ತಲ್ಲ. ಐ ಹೋಪ್ ನನಗೆ ಒಂದು ಕ್ವಶನ್ ಏನು ಅಂತಂದರೆ, ನಿಮ್ಮ ಕಾಲೇಜಲ್ಲಿ ಮೆಟೀರಿಯಲ್ ಕೊಡ್ತಾಯಿದ್ರು ಕೂಡ ಯು ಆರ್ ಆಲ್ ಸ್ಟ್ರಗ್ಲಿಂಗ್ ಫಾರ್ ಇ ಪಿ ಸಿ. ಐ ಡೋಂಟ್ ನೋ ವೈ, ಬಟ್ ಯಾ, ಸೊ ನಿಮಗೆಲ್ಲ ಮೆಟೀರಿಯಲ್ ಹಿಡ್ಸಿಲ್ವೋ, ಅಡ್ಜಸ್ಟ್ ಆಗಿಲ್ವೋ, ಐ ಡೋಂಟ್ ನೋ ದ ಮ್ಯಾಟರ್, ಬಟ್ ಎಸ್, ಸೊ ನಿಮಗೆ ನಾನು ಹಲವಾರು ಮೆಟೀರಿಯಲ್ ಕೊಟ್ಟಿದ್ದೀನಿ ಇ ಪಿ ಸಿದು. ಸೊ ಅದನ್ನು ಒಂದ್ಸತಿ ಗಮನ ಇಟ್ಟು ನೋಡ್ಕೊಳ್ಳಿ, ಓಕೆನಾ? ಯಾ, ಸೊ ಲೆಟ್ ಮೀ ಜಸ್ಟ್ ಚೆಕ್ ವಿತ್ ವಾಟ್ ಐ ಕ್ಯಾನ್ ಸೇ ದ ಟೆಕ್ಸ್ಟ್ ಬುಕ್ ಗೈಸ್. ಟೆಕ್ಸ್ಟ್ ಬುಕ್ ಇರಿ ಒಂದು ನಿಮಿಷ. ಹಾಂ, ಐ ಗಾಟ್ ಇಟ್. ಓಕೆ, ಓಕೆನಾ? ಸೊ ಇವಾಗ ಅದನ್ನು ತೋರಿಸ್ತೀನಿ, ಒಂದು ನಿಮಿಷ ಇರಿ. ಸೊ ಅದಕ್ಕೂ ಮುಂಚೆ ಮಾಡಲ್ ನಂಬರ್ 3 ನಾವು ಡಿಸ್ಕಸ್ ಮಾಡಿಬಿಡೋಣ. ಸೊ ಮಾಡಲ್ ನಂಬರ್ 3 ಸಿಲೆಬಸ್ ಇಸ್ ಲೀನಿಯರ್ op amp circuit, summing amplifier and D2A converter, non-linear op amp circuits, comparator with zero reference, comparator with non-zero reference, comparator with hysteresis, and oscillator ಬಂದು theory of sinusoidal oscillation, the Wien bridge oscillator, what I can say the RC phase shift oscillator, the Colpit Hartley and crystal oscillator, and 5FFI monostable and astable. ಇವಾಗ ಇದ್ರ ಮೇಲೆ ಏನು ಕ್ವಶನ್ಸ್ ಬಂದಿದೆ. ಸೊ ಇವಾಗ ನೀವು ಅದಕ್ಕೂ ಮುಂಚೆ ನಾವು ಮಾಡಲ್ ನಂಬರ್ 4 ಬಗ್ಗೆ ಹೇಳೋದಾದರೆ ಎಲ್ಲದನ್ನು ಸೇರಿಸಿದ್ದಾರೆ ಗೈಸ್. ಇನ್ ಮಾಡಲ್ ನಂಬರ್ 4 both of the what I can say the ಚಾಪ್ಟರ್ಸ್ ಆರ್ ಬಿನ್ ಇನ್ಕ್ಲೂಡೆಡ್ ಇನ್ ಮಾಡಲ್ ಕ್ವಶನ್ ಪೇಪರ್. ಬಟ್ ನಿಮ್ಮ ಮಾಡಲ್ 5ನಲ್ಲಿ ಪವರ್ ಆಂಪ್ಲಿಫೈರ್ ಇನ್ಕ್ಲೂಡ್ ಆಗಿಲ್ಲ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಆಯಿತಾ? ಈ ಥರ ನೀವು ನೋಡ್ಕೋಬೇಕಾಗುತ್ತೆ ಏನು ಇನ್ಕ್ಲೂಡ್ ಆಗಿದೆ, ಏನು ಇನ್ಕ್ಲೂಡ್ ಆಗಿಲ್ಲ ಅಂತ. ಸೊ ದಟ್ ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಯು ಗೈಸ್, ಹೌದಾ? ಓಕೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಈಗ ನಾವು ಬರೋಣ. ಸೊ ಈಗ ನಮಗೆ ಏನು ಕ್ವಶನ್ ಕೊಟ್ಟಿದ್ದಾರೆ ಮಾಡಲ್ 3ಇಂದ. ವಿತ್ ಅ ನೀಟ್ ಲೇಬಲ್ಡ್ ಸರ್ಕ್ಯೂಟ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ R2 2R DAC. ಸೊ DAC ಬಂದು ಎಲ್ಲಿತ್ತು ನಿಮಗೆ? ಇಲ್ಲಿ ಇತ್ತು. ಸೊ ದಿಸ್ D2A ಕನ್ವರ್ಟರ್ ಯೂಸಿಂಗ್ R2 2R DAC, ಅದೇ ಲ್ಯಾಡರ್ದೇನೋ ಇದೆಯಲ್ಲ ಅದು. ಸೊ ಅದು ನೀವು ಬರೀತೀರಾ ಅಂತ ಯು ಹ್ಯಾವ್ ಟು ರೈಟ್ ಇಟ್. ದಿಸ್ ಇಸ್ ವೆರಿ ಈಸಿ ಕ್ವಶನ್ ಗೈಸ್, 7 ಮಾರ್ಕ್ಸ್ ಕೇಳಿದ್ದಾರೆ. ಸೊ ದಯವಿಟ್ಟು ಇದನ್ನು ನೀವೇನು ಮಾಡ್ತೀರಾ, ಪ್ರಾಕ್ಟೀಸ್ ಮಾಡ್ತೀರಾ. ಸೊ ಯು ಗಾಟ್ ಒನ್ ಟಾಪಿಕ್ ಫ್ರಮ್ ದಟ್ ಇಸ್ ಚಾಪ್ಟರ್ ನಂಬರ್ 1 ವಿಚ್ ಇಸ್ ನಥಿಂಗ್ ಬಟ್ ಲೀನಿಯರ್ op amp ಸರ್ಕ್ಯೂಟ್, ಹೌದಾ? ಇದು ಬಂದು ನಿಮ್ಮ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಸೊ ಎಲ್ಲಿದೆ ನೋಡ್ಕೊಂಡು ನೀವು ವರ್ಕೌಟ್ ಮಾಡ್ಕೊಳ್ಳಿ. ಪ್ರಾಬ್ಲಮ್ದೆಲ್ಲ ನಾನು ಅಷ್ಟು ಐಡಿಯಾ ಕೊಡೋಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಗಿವ್ ಸಮ್ ಐಡಿಯಾ ಫಾರ್ ಥಿಯರಿ, ಓಕೆನಾ? ಯಾ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ ಸ್ಕಿಮಿಟ್ ಟ್ರಿಗರ್ ವಿತ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್. ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ ಸ್ಕಿಮಿಟ್ ಟ್ರಿಗರ್. ಸೊ ಸ್ಕಿಮಿಟ್ ಟ್ರಿಗರ್ ಬಂದು ನಿಮಗೆ ವೇರ್ ಇಟ್ ವಿಲ್ ಕಮ್ ಅಂಡರ್ ಅಂತ ನಂಗೆ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ, ಬಟ್ ವಾಟ್ ಐ ಕ್ಯಾನ್ ಸೇ ಇಲ್ಲೆಲ್ಲೂ ಸ್ಕಿಮಿಟ್ ಟ್ರಿಗರ್ ಅಂತ ಕೊಟ್ಟಿರ. ಸೊ ಸ್ಕಿಮಿಟ್ ಟ್ರಿಗರ್ ಅಂತ ಎಲ್ಲೂ ನಿಮ್ಮ ಸಿಲೆಬಸಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಲೆಟ್ ಮಿ ಕೀಪ್ ದ್ಯಾಟ್, ಇಟ್ ಈಸ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಕ್ವಶನ್, ಆಯ್ತಾ? ಇಟ್ ವಾಸ್ ದೇರ್ ಫಾರ್ ಅಸ್ ಆ್ಯಕ್ಚುಲಿ. ಇಲ್ಲಿ ನಿಮಗೆ ಮೆನ್ಷನ್ ಮಾಡಿಲ್ಲ, ಬಟ್ ದೇ ಹ್ಯಾವ್ ಗಿವನ್ ಯು, ಸೊ ಲೆಟ್ಸ್ ಸಿ, ಓಕೆನಾ? ಆ್ಯಂಡ್ ನೆಕ್ಸ್ಟ್ ಆರ್ ಕ್ವಶನಲ್ಲಿ ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್, ಇಂಟರ್ನಲ್ ಡಯಾಗ್ರಾಮ್ ಆಫ್ 555 ಟೈಮರ್ ಆ್ಯಂಡ್ ವೇವ್ ಫಾರ್ಮ್, ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ ಎ ಸ್ಟೇಬಲ್ ಮಲ್ಟಿವೈಬ್ರೇಟರ್. ನಾನು ಹೇಳಿದೆ ಎ ಸ್ಟೇಬಲ್ ಮೊನೋಸ್ಟೇಬಲ್ ತುಂಬ ಇಂಪಾರ್ಟೆಂಟು ಅಂತ, ಅದೇ ಹೇಳಿದಾರಲ್ವಾ? ದೇ ಹ್ಯಾವ್ ಟೋಲ್ಡ್ ಯು ವಿಚ್ ಒನ್? ದೇ ಹ್ಯಾವ್ ಟೋಲ್ಡ್ ಯು
what I can say, A stable multivibrator. So A stable ಆಪರೇಷನ್ ಹೇಳಿದ್ದಾರೆ, FFF ಟೈಮಲ್ಲೂ ಪ್ರಾಕ್ಟೀಸ್ ಮಾಡಿ, ಓಕೆನಾ. ಆ್ಯಂಡ್ ಯಾವ್ದು ಬಿಟ್ಟಿದ್ದಾರೆ ಅದನ್ನು ಬಿಡೋದಕ್ಕೆ ಹೋಗ್ಬೇಡಿ. ನಿಮಗೆ ಏನು ಮಾಡಲ್ ಕ್ವಶನ್ ಪೇಪರ್ದು ಒಂದು ಐಡಿಯಾಲಜಿ ಅಥವಾ ಮಾಡಲ್ ಕ್ವಶನ್ ಪೇಪರ್ದು ಒಂದು ಏನು ಅಜೆಂಡಾ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಥರ ಕ್ವಶನ್ಸ್ ಕೊಡ್ತಾರೆ ಒಂದು ಟಾಪಿಕಿಂದ ಅಂತ ಗೊತ್ತಾಗುತ್ತೆ. ಯಾವ್ಯಾವುದಕ್ಕೆ ನಿಮಗೆ ಕ್ವಶನ್ಸ್ ಕೊಟ್ಟಿಲ್ಲ ಗೈಸ್, ಅದಕ್ಕೆ ನೀವೇ ಕಷ್ಟಪಟ್ಟು ಓದ್ಕೊಳ್ಳಿ ಆಯಿತಾ. ಕೊಟ್ಟಿರೋದಕ್ಕೆಲ್ಲ ಮಾಡಲ್ ಕ್ವಶನ್ ಪೇಪರಲ್ಲೇ ಮಾಡ್ಕೊಳ್ಳಿ ಸಾಕು, ಬೇರೆ ಏನು ಬೇಡ. ಸೊ ನಿಮ್ಗೊಂದು ಟಾಪಿಕಿಂದ ಹೆಂಗೆ ಕ್ವಶನ್ ಬರುತ್ತೆ ಅಂತ ಅದರಲ್ಲೇ ಗೊತ್ತಾಗೋಗಿರುತ್ತೆ ಆಲ್ಮೋಸ್ಟು. ಸೊ ನಿಮ್ಗೆ ಯಾವುದರಿಂದ ಕೊಟ್ಟಿಲ್ಲ ಅದಕ್ಕೆ ನೀವು ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಇದು ನನ್ನ ಸಜೆಷನ್, ಓಕೆನಾ. ಯಾ, ಆ್ಯಂಡ್ ಸ್ಟೇಬಲ್ ಆಪರೇಷನ್ ಆಯಿತು. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್, with the neat circuit diagram explain the operation of Wien bridge oscillator. ಸೊ ವೇನ್ ಬ್ರಿಡ್ಜ್ ಆಸಿಲೇಟರ್ ಕೇಳಿದ್ದಾರೆ. ವೇರ್ ಇಸ್ ವೇನ್ ಬ್ರಿಡ್ಜ್ ಆಸಿಲೇಟರ್? ದಿಸ್ ಒನ್, ಹೌದಾ. ಇದನ್ನ ಕೇಳಿದ್ದಾರೆ. ಸೊ ಇದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ D2 ಇಂದ ಕೇಳಿದ್ದಾರೆ, ವೇನ್ ಬ್ರಿಡ್ಜ್ ಇಂದ ಕೇಳಿದ್ದಾರೆ, ಎ ಸ್ಟೇಬಲ್ ಕೇಳಿದ್ದಾರೆ, ಮತ್ತು ಸ್ಕಿಮಿಟ್ ಟ್ರಿಗರ್ ಕೇಳಿದ್ದಾರೆ, ಮತ್ತೆ ಒಂದು ಪ್ರಾಬ್ಲಮ್ನ ಕೇಳಿದ್ದಾರೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಇಷ್ಟನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಬಿಟ್ಟು ಏನೇನು ಉಳ್ಕೊಂಡಿದೆ ಅದಕ್ಕೆ ಜಸ್ಟ್ ನಾನೇನು ಕ್ವಶನ್ಸ್ ಹೇಳಿದೆ ಅಷ್ಟು ಮಾಡ್ಕೊಳ್ತೀರಾ ಅಂತೆ. ಫೈನ್, ಓಕೆ. ಸೊ ಲೆಟ್ ಮೀ ಕಮ್ ಟು ವಾಟ್ ಐ ಕ್ಯಾನ್ ಸೇ ದ ಟಾಪಿಕ್ ಗೈಸ್. ಸೊ ನಾನು ಟಾಪಿಕ್ಗೆ ಬರ್ತೀನಿ, ಪ್ಲೀಸ್ ವೇಟ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ತೋರಿಸ್ಬಿಡ್ತೀನಿ ಏನೇನು ಅಂತ ಹೇಳಿ. ಈ ಕ್ವಶನ್ಸ್ಗೆಲ್ಲ ಆನ್ಸರ್ಸ್ ಅಲ್ಲಲ್ಲೇ ತೋರಿಸ್ಬೋಣ, ಸೊ ದಟ್ ಇಟ್ ಹೆಲ್ಪ್ಸ್ ಯು ಎ ಲಾಟ್. ಓಕೆ, ಅದಕ್ಕೋಸ್ಕರ ಸೊ ನಿಮಗೆ 20 ಮಿನಿಟ್ಸ್ಗೆ ವೀಡಿಯೋ ಇದಾಗ್ತಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಸೇರಿಸೋಣ ಅಂತ ಅಂದ್ಕೊಂಡೆ. ಸೊ ಬೆಟರ್, ಹೌದಾ. ಸೊ ನಿಮ್ಮ ಸಿಲೆಬಸ್ ಬಂದು ಯಾ ಇದು ಪವರ್ ಆ್ಯಂಪ್ಲಿಫೈರಲ್ಲಿ ಏನೂ ಕೇಳೇ ಇಲ್ಲ. ಸೊ ಅವ್ರು ಕೇಳಿರೋ ಅಂಥದ್ದು ಥೈರಿಸ್ಟರಲ್ಲಿ. ಸೊ ಥೈರಿಸ್ಟರಲ್ಲಿ ಕೇಳಿದ್ದಾರೆ. ಸೊ ಥೈರಿಸ್ಟರಲ್ಲಿ ಬಂದು ನಾನಿಲ್ಲಿ ಪೇಜ್ ನಂಬರ್ 520. ಸೊ ಅಲ್ಲಿ ಓಪನ್ ಪೇಜ್ ನಂಬರ್ 520 ಗೈಸ್. ಓಕೆ, 520 ಇದು 491 520. ಹಾಂ, ಸೊ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಜಸ್ಟ್ 2 minutes ಆಫ್ ಟೈಮ್ ಕೊಡಿ. ಸೊ ಸಿ ಹಿಯರ್ ಗೈಸ್, ಇವಾಗ ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಮಾಡ್ಯೂಲ್ 5ಗೆ. ಸೊ ನೀವು ಇತ್ತ ಆನ್ಸರ್ ತೋರಿಸ್ಬೇಕಲ್ವ ನಿಮಗೆ. ಸೊ ಹಾಗಾಗಿ ಮತ್ತೆ ಬರ್ತಾ ಇದ್ದೀನಿ ಮಾಡ್ಯೂಲ್ ನಂಬರ್ 5ಗೆ. ಆ್ಯಂಡ್ ಮಾಡ್ಯೂಲ್ ನಂಬರ್ 5ನಲ್ಲಿ ಕೇಳಿರೋವಂಥದ್ದು ವಿತ್ ಮೇಕ್ ಯೂಸ್ ಆಫ್ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ 4 layer ಡಯೋಡ್. ಸೊ ನೀವೇನು ಮಾಡಬೇಕು, ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ಸ್ನ ಉಪಯೋಗಿಸಿ ಏನು ಮಾಡಬೇಕಾಗುತ್ತೆ, ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ವಿತ್ ರೆಸ್ಪೆಕ್ಟ್ ಟು ದ ವಾಟ್ ಐ ಕ್ಯಾನ್ ಸೇ ದ 4 layer ಡಯೋಡ್. ಸೊ 4 layer ಡಯೋಡ್ ಬಂದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಇಲ್ಲಿ ಇದೆ, ಓಕೆನಾ. ಸೊ ಇಟ್ ಆಸ್ ಪ್ರೆಸೆಂಟ್ ಓವರ್ ಜಸ್ಟ್ ಯಾ. ಸೊ ಕಾಣಿಸ್ತಾ ಇದೆಯಾ? ಸೊ ಇದಲ್ಲ. ಸೊ ನೋಡಿ, ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ ವಿತ್ ಅ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ ನಿಮಗೆ ಕೊಟ್ಟಿರೋಂಥದ್ದೇನೋ ಕರೆಕ್ಟಾಗಿ ಗಮನಿಸ್ಕೊಳ್ಳಿ ಗೈಸ್. ಮೇಕ್ ಯೂಸ್ ಆಫ್ ಅ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ಟು ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ 4 layer ಡಯೋಡ್. ಸೊ ಅದು ಬಂದು ಎಲ್ಲಿದೆ? ಇಲ್ಲಿ ಇದೆ. ಸೊ ದಿಸ್ ಇಸ್ ದ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್. ಸೊ ಯು ನೀಡ್ ಟು ಮೇಕ್ ಯೂಸ್ ಆಫ್ ದಿಸ್ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಎಕ್ಸ್ಪ್ಲೈನ್ this break over characteristic to explain the 4 layer diode. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ, ಹೌದಾ. ಓಕೆ, ಆ್ಯಂಡ್ 4 layer ಡಯೋಡ್. ಆ್ಯಂಡ್ ಇದನ್ನು ನೀವು ಉಪಯೋಗಿಸ್ಕೊಂಡು ಎಲ್ಲಿವರೆಗೂ ಬರೀತೀರಾ? 4 layer ಡಯೋಡು ಇಲ್ಲಿ ತನಕ ಬರೀತೀರಾ. ಟು ಮೇಕ್ ದ ಪಾಯಿಂಟ್ಸ್, ರೈಟ್. ದಿಸ್ ಡಯಾಗ್ರಾಮ್, ಸೊ ಜಸ್ಟ್ ಅ ಮಿನಿಟ್ ಗೈಸ್, 2 minutes ಟೈಮ್ ಕೊಡಿ. ಯಾ, ಇಟ್ಸ್ ಪ್ರಾಪರ್ ನೌ. ಯಾ, ಓಕೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರೇಕ್ ಓವರ್ ಕ್ಯಾರೆಕ್ಟರಿಸ್ಟಿಕ್. ಸ್ಟಾರ್ಟ್ ಫ್ರಮ್ ಹಿಯರ್. ಯು ನೀಡ್ ಟು ಇವನ್ ರೈಟ್ ದಿಸ್ ಡಯಾಗ್ರಾಮ್. ಆಫ್ಟರ್ ಯು ರೈಟ್ ದಿಸ್ ಡಯಾಗ್ರಾಮ್ ಯು ಗೋಯಿಂಗ್ ಟು ರೈಟ್ ಇಟ್ ಟಿಲ್ ಹಿಯರ್. ಆ್ಯಂಡ್ ಈ ಮೆಟೀರಿಯಲ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಡ್ರೈವಲ್ಲಿ ಅಪ್ಲೋಡ್ ಆಗುತ್ತೆ. ನಿಮ್ಮ ಡ್ರೈವ್ ಲಿಂಕ್ ಏನಿದೆ ಅದಕ್ಕೆ ಅಪ್ಲೋಡ್ ಆಗುತ್ತೆ. ಇದನ್ನು ಕೂಡ ನೀವು ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಮಾಡ್ತೀನಿ ಇವತ್ತು, ಓಕೆನಾ. ಓಕೆ, ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನು ಕೇಳ್ತಾ ಇದ್ದಾರೆ, ದ ನೆಕ್ಸ್ಟ್ ಟಾಪಿಕ್ ದೇ ಆರ್ ಆಸ್ಕಿಂಗ್ ಯು ಆಸ್ ರೈಟ್ ಅ ಶಾರ್ಟ್ ನೋಟ್ಸ್ ಆನ್ IGBT ಆ್ಯಂಡ್ ಬೈಡೈರೆಕ್ಷನಲ್ ಥೈರಿಸ್ಟರ್. ಅದಕ್ಕೂ ಮುಂಚೆ SCR ಫೇಸ್ ಕಂಟ್ರೋಲೇ ಫಸ್ಟ್ ಸಿಗುತ್ತೆ ಅನಿಸುತ್ತೆ. ಸೊ ಅದನ್ನು ನೋಡ್ತೀನಿ. ಓಕೆ, ಸೊ SCR ಫೇಸ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟ್ ಅಂತೆ. ಸೊ ಐಲ್ ಜಸ್ಟ್ ಗೋ ಆನ್. ಸೊ ಐಲ್ ಜಸ್ಟ್ ಶೋ ಯು.
See, the question is with a neat label diagram and circuit diagram and waveform, explain SCR phase control using RC circuit. So ಇಲ್ಲಿ ನೋಡಿ ಕಾಣಿಸ್ತಿದ್ಯಾ, this is the SCR phase control using RC circuit. So 15.4, so ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಎಲ್ಲಿವರೆಗೆ ಬರಿಬೇಕಂದ್ರೆ this is the diagram for SCR phase control using RC circuit. You are going to write this circuit diagram, guys. This circuit diagram and this waveform. ಈ ವೇವ್ ಫಾರ್ಮ್ಗಳು ಬರೋದ್ಮೇಲೆ ಆ್ಯಂಡ್ ದೆನ್ ಯು ಆರ್ ಗೋಯಿಂಗ್ ಟು ವಾಟ್ ಐ ಕ್ಯಾನ್ ಸೇ ರೈಟ್ ದ ಥಿಯರಿ ವಿಚ್ ಕಮ್ಸ್ ಟಿಲ್ ಹ್ಯೂರ್. ಸೊ ಇದನ್ನ ನೀವು ಪಾಯಿಂಟ್ಸ್ ಮಾಡ್ಕೊಂಡು ಬರೀಬೇಕಾಗತ್ತೆ. ಏನು ಮಾಡಿದರೆ ನಿಮ್ಮ ಹತ್ರ ಏನು ಮೆಟೀರಿಯಲ್ ಇದೆ ಅದನ್ನ ನೋಡಿಕೊಂಡು ನೀವು ಅದರಲ್ಲೇ ಸಿಂಪ್ಲಿಫೈಡ್ ವರ್ಷನ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ಸಾಕು. ಬಟ್ ಮೇಕ್ ಶ್ಯೂರ್ ದಟ್ ವಾಟ್ ಎವರ್ ದ ಕಂಟೆಂಟ್ ಯು ಆರ್ ಯೂಸಿಂಗ್ ಆ್ಯಂಡ್ ವಾಟ್ ಎವರ್ ದ ಕಂಟೆಂಟ್ ಇಸ್ ಪ್ರೆಸೆಂಟ್ ಇನ್ ದ ಟೆಕ್ಸ್ಟ್ ಬುಕ್ ಬೋತ್ ಶುಡ್ ಮ್ಯಾಚ್ ಆದರೆ ಮಾತ್ರ ಆ ಕಂಟೆಂಟನ್ನು ತಗೊಳ್ಳಿ, ಆಯಿತಾ. ಇದನ್ನು ನಾನು ಡ್ರೈವ್ ಲಿಂಕ್ಗೆ ಅಪ್ಲೋಡ್ ಮಾಡ್ತೀನಿ. ನಾನು ಕಮ್ಯುನಿಟಿ ಪೇಜ್ಗೆ ಡ್ರೈವ್ ಲಿಂಕ್ ಹಾಕಿದ್ದೆ, ಅದಕ್ಕೆ ಅಪ್ಲೋಡನ್ನು ನಾನು ಮಾಡ್ತೀನಿ. ಫೈನ್, ಓಕೆ. ಸೊ ದಿಸ್ ಇಸ್ ಒನ್ ಕ್ವೆಶನ್ ಇಸ್ ಓವರ್ ನೌ. Now the next question is write a short notes on IGBT and bidirectional thyristors. So IGBT bidirectional thyristor ಗೆ ಬರ್ತೀನಿ, ತೋರಿಸ್ಕೊಡ್ತೀನಿ ನೋಡಿ. ಆ್ಯಂಡ್ ಅದಕ್ಕೂ ಮುನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಇದು SCR ಫೇಸ್ ಕಂಟ್ರೋಲ್ ಯೂಸಿಂಗ್ RC ಸರ್ಕ್ಯೂಟಿಗೆ ಈ ಡಯಾಗ್ರಾಮ್ ಮುಂದೆ ಬರೀಬೇಕಾಗತ್ತೆ. ಆ್ಯಂಡ್ ದ 1 2 3 4 ವೇವ್ ಫಾರ್ಮ್ಸ್ ಬರೀಬೇಕಾಗತ್ತೆ, ರೈಟ್? ಯಾ, ಓಕೆ. ಲೆಟ್ಸ್ ಮೂವ್ ಟು ಬೈಡೈರೆಕ್ಷನಲ್ ಥೈರಿಸ್ಟರ್ ಆರ್ IGBT. ಇದಿದೆ ಬೈಡೈರೆಕ್ಷನಲ್ ಥೈರಿಸ್ಟರ್ಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಕ್ವಶನ್ ಅಂದರೆ ಎಕ್ಸ್ಪ್ಲೈನ್ ಬೈಡೈರೆಕ್ಷನಲ್ ಥೈರಿಸ್ಟರ್ಸ್ ಇನ್ ಬ್ರೀಫ್ ಅಂತ. ಸೊ ಇನ್ ಬ್ರೀಫ್ ಅಂದರೆ ನಿಮಗೆ ಬೈಡೈರೆಕ್ಷನಲ್ ಥೈರಿಸ್ಟರ್ಗೆ ಸಂಬಂಧಪಟ್ಟಂತೆ ಡಯಾಕ್ ಇದೆ, ಟ್ರಯಾಕ್ ಇದೆ, ಆ್ಯಂಡ್ ಯು ಆಲ್ಸೋ ಹ್ಯಾವ್ ಅ ಫೇಸ್ ಕಂಟ್ರೋಲ್ ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ಇದೆಲ್ಲ ಬೇಡ. ಇದೆಲ್ಲ ಜಸ್ಟ್ ಲೈಕ್ ಯರ್ ವಾಟ್ ಐ ಕ್ಯಾನ್ ಸೇ ದಿಸ್ ಒಂದು ಬುಕ್ ಇರುತ್ತಲ್ಲ, ಯೂಸರ್ ಮ್ಯಾನ್ಯಲ್ ಕೈಂಡ್ ಆಫ್ ಥಿಂಗ್ ಯು ಹ್ಯಾವ್ ನೋ. ಸೊ ಆ ಥರ ಇದು ಯೂಸರ್ ಮ್ಯಾನ್ಯಲ್ ಕೈಂಡ್ ಆಫ್ ಥಿಂಗ್. ಸೊ ಇದರಲ್ಲೆಲ್ಲ ಒಂದಿಷ್ಟು ಸಿಂಬಲು ಪ್ಯಾರಾಮೀಟರ್ ಏನೋ ಇರುತ್ತೆ. ಸೊ ಡೋಂಟ್ ಕನ್ಸಿಡರ್ ದಿಸ್. ಸೊ ಇದೆಲ್ಲ ಏನೂ ಬೇಡ, ಇದೆಲ್ಲ ಎಕ್ಸೆಸ್ ಆಗಿ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡ್ತೀರಾ ಅಂದರೆ ದಿಸ್ ಇಸ್ ಟ್ರಯಾಕ್ ಫೇಸ್ ಕಂಟ್ರೋಲ್. ಸೊ ಇದೆಲ್ಲ ಯಾವುದೂ ಬೇಡ. ಸೊ ಏನು ಮಾಡ್ತೀರೋ ಅಂದರೆ ದಿಸ್ ಟೈಮ್ ಟೆಲ್ ಯು ಗೈಸ್, ಯಾ, ಇದು ಟ್ರ್ಯಾಕ್ ಫೇಸ್ ಕಂಟ್ರೋಲ್ ಅಂದರೆ ಇದು ಸಪ್ರೇಟ್ ಕ್ವಶನ್ ಆಗ್ಬಿಡುತ್ತೆ. ಟ್ರ್ಯಾಕ್ ಫೇಸ್ ಕಂಟ್ರೋಲು, ಟ್ರ್ಯಾಕ್ ಕ್ರೋಬಾರ್ ಎಲ್ಲ ಸಪ್ರೇಟ್ ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ತೀರಾ ಅಂದರೆ ನಿಮ್ಮ ಈ ಒಂದು ಕ್ವಶನ್ಗೆ ದಟ್ ಇಸ್ ಬೈಡೈರೆಕ್ಷನಲ್ ಥೈರಿಸ್ಟರ್ಗೆ ಟ್ರ್ಯಾಕ್ ಫೇಸ್ ಕಂಟ್ರೋಲ್ ಎಲ್ಲ ಇನ್ಕ್ಲೂಡ್ ಮಾಡಬೇಡಿ. ಆ್ಯಂಡ್ ಟ್ರ್ಯಾಕ್ ಕ್ರೌಬಾರ್ ಅಂತ ಏನು ಹೇಳಿದಾರಲ್ಲ ಇಲ್ಲಿ, ಡೋಂಟ್ ಇನ್ಕ್ಲೂಡ್ ದಿಸ್. ವಾಟ್ ಇಸ್ ದಟ್ ಯು ಆರ್ ಸಪೋಸ್ ಟು ಡೂ ಇಸ್ ದಟ್ ಯು ಗಾಟ್ ಓನ್ಲಿ ಸ್ಟಾರ್ಟ್ ಫ್ರಮ್ ದ ಬೈಡೈರೆಕ್ಷನಲ್ ಥೈರಿಸ್ಟರ್. ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು, ಡಯಾಕ್ ಬರೀರಿ, ಟ್ರಯಾಕ್ ಬರೀರಿ, ದ ಡಯಾಗ್ರಾಮ್. ದಿಸ್ ಇಸ್ ದ ಡಯಾಕ್ ಡಯಾಗ್ರಾಮ್ ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ದಿಸ್ ದ ಟ್ರಯಾಕ್ ಡಯಾಗ್ರಾಮ್. ಆ್ಯಂಡ್ ಅದಾದಮೇಲೆ ನೀವು ಫೇಸ್ ಕಂಟ್ರೋಲ್ ಬಗ್ಗೆ ಬರ್ಕೊಂಡು ಹೋಗಿ, ಆಯಿತಾ? ಓಕೆ, ದಟ್ಸ್ ಆಲ್ ಯು ಸಪೋಸ್ ರೈಟ್ ಅಲಾಂಗ್ ವಿತ್ ದ ಸ್ಟೇಬಲ್, ಓಕೆನಾ? ಸೊ ಓಕೆ, ಸೊ ನಾವ್ the next thing what is are going to happen, you have a start. So IGBT, so IGBT ನಾವು ನೋಡೋಣಂತೆ ಎಲ್ಲಿದೆ IGBT ಅಂತ ಹೇಳಿ. ಸೊ here is IGBT. ಸೊ IGBT ಮೇಲೆ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ರೈಟ್ ಎ ಶಾರ್ಟ್ ನೋಟ್ಸ್ ಆನ್ IGBT ಫಾರ್ ಹೌ ಮೆನಿ ಮಾರ್ಕ್ಸ್? 5 ಮಾರ್ಕ್ಸ್. ಸೊ 5 ಕೇಳಿದ್ದಾರೆ ಗೈಸ್, ಅದು ಕೂಡ ಬೈಡೈರೆಕ್ಷನಲ್ ಥೈರಿಸ್ಟರ್ಸ್ ಆಲ್ಸೋ ಫಾರ್ 5 ಆ್ಯಂಡ್ IGBT ಇಸ್ ಆಲ್ಸೋ ಫಾರ್ 5. ಸೊ ಇಲ್ಲಿಂದ ನೋಡಿ IGBT ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, collector, and here is the diagram guys, and this is the simplified equivalent circuit. ಸೊ ನೀವೇನು ಮಾಡ್ತೀರಾ ಅಂದರೆ ಇಲ್ಲಿ ನೋಡಿ ನಿಮಗೆ ಇರೋವಂಥದ್ದು ಬೇಸಿಕ್ ಕನ್ಸ್ಟ್ರಕ್ಷನ್ ಇದೆ, and this is the basic IGBT structure, and what I can say this is IGBTs A and B, the schematic symbols of IGBTs, and here is the simplified equivalent circuit. and ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ IGBT ಕಂಟ್ರೋಲ್ ಇದೆ, IGBT ಅಡ್ವಾಂಟೇಜಸ್ ಇದೆ. ಸೊ ಅಡ್ವಾಂಟೇಜಸ್ ಏನು ಬೇಡ ಗೈಸ್, ಡೋಂಟ್ ಕನ್ಸಿಡರ್ ದ ಅಡ್ವಾಂಟೇಜ್ ಬಿಕಾಸ್ 5 ಮಾರ್ಕ್ಸ್ಗೆ ಹೇಳಿರೋದ್ರಿಂದ ಟ್ರೈ ಟು ರೈಟ್ ಮೇಜರ್ ಇಂಪಾರ್ಟೆಂಟ್ ಥಿಂಗ್ ನೀವು ಬರೀಬೇಕಾಗಿರೋಂಥದ್ದು ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ IGBT ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಮತ್ತು ಬೇಸಿಕ್ ಕನ್ಸ್ಟ್ರಕ್ಷನ್ ದಟ್ ಇಸ್ ಬೇಸಿಕ್ IGBT ಸ್ಟ್ರಕ್ಚರ್ ಡಯಾಗ್ರಾಮ್ ಪ್ಲಸ್ ಕನ್ಸ್ಟ್ರಕ್ಷನ್ ನೀವು ಬರೀದ್ರೆ ಮಾರ್ಕ್ಸ್ ಕೊಡ್ತಾರೆ, ಫುಲ್ ಆನ್ ಫುಲ್ ಸಿಕ್ಬಿಡುತ್ತೆ ಗ್ಯಾರಂಟಿ. ಅದೆರಡೇ ನಿಮ್ಮ ಹೈಲೈಟ್ ಈ ಕ್ವಶನಲ್ಲಿ, ಆಯಿತಾ? ಆ್ಯಂಡ್ ದೆನ್ ಇಫ್ ಯು ವಾಂಟ್ ಆಲ್ ದಟ್ ಇಸ್ ದಿಸ್ ಒನ್ A and B ಸ್ಕಿಮ್ಯಾಟಿಕ್ ಸಿಂಬಲ್ ಆ್ಯಂಡ್ C ಸಿಂಪ್ಲಿಫೈಡ್ ಈಕ್ವಲೆಂಟ್ ಸರ್ಕ್ಯೂಟ್. ಇದ್ರ ಬಗ್ಗೆ ಬರೀತೀನಿ ಅಂದರೂ ಬರೀರಿ, ಬಟ್ ನಿಮಗೆ 5 ಮಾರ್ಕ್ಸ್ ಕೇಳಿರೋದ್ರಿಂದ ಟ್ರೈ ಟು ಮೇಕ್ ಶೋರ್ ದಟ್ ಯು ಡೋಂಟ್ ಮಿಸ್ ವಿತ್ ರೆಸ್ಪೆಕ್ಟ್ ಟು ದ ಬೇಸಿಕ್ ಕನ್ಸ್ಟ್ರಕ್ಷನ್ ಆಫ್ IGBT ಆ್ಯಂಡ್ ದ ಬೇಸಿಕ್ IGBT ಸ್ಟ್ರಕ್ಚರ್. IGBT ಸ್ಟ್ರಕ್ಚರ್ ಇರುತ್ತೆ, ಇದನ್ನ ಬರೀತೀರಾ ಪ್ಲಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಸ್, ಓಕೆನಾ? ಸೊ ಮಾಡೆಲ್ ನಂಬರ್ 5 ಆನ್ಸರ್ಸ್ ಗೊತ್ತಾಯ್ತಾ ಏನು ಬರೀಬೇಕು ಅಂತ? ಓಕೆ, ಸೊ ದೆನ್ ಲೆಟ್ಸ್ ಕಮ್ ಟು ಒನ್ಸ್ ಅಗೇನ್ ಮಾಡೆಲ್ ನಂಬರ್ 4 ಗೈಸ್. ಮಾಡೆಲ್ ನಂಬರ್ 4ಗೆ ಬರೋಣ.
ಸೊ ಮಾಡ್ಯೂಲ್ ನಂಬರ್ 4 ಅದು ದಿಸ್ ಒನ್, ದಟ್ ಈಸ್ ಕ್ಲಾಸಿಫೈ ನೆಗೆಟಿವ್ ಫೀಡ್ಬ್ಯಾಕ್ ಆಂಪ್ಲಿಫೈರ್ ಅಂಡ್ ಎಕ್ಸ್ಪ್ಲೈನ್ ಈಚ್ ವಿತ್ ನೀಟ್ ಲೇಬಲ್ ಡಯಾಗ್ರಾಮ್. ಸೊ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಐ ವಿಲ್ ಓಪನ್ ದಟ್ ಪೇಜ್ ಆ್ಯಂಡ್ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ಇದೆಲ್ಲ ನಿಮಗೋಸ್ಕರನೇ ಮಾಡ್ತಿರೋದು. ನೀವು ಕೇಳ್ತಿದ್ದೀರಾ ತುಂಬ ಪ್ರೀತಿ ಪಟ್ಟು, ಆ್ಯಂಡ್ ಸಬ್ಸ್ಕ್ರೈಬರ್ಸ್ ತುಂಬ ಹೆಚ್ಚಾಗ್ತಿದ್ದೀರಾ, ನನ್ನ ನಂಬ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಹೀಗೆ ಸಬ್ಸ್ಕ್ರೈಬ್ ಆಗಿ ಗೈಸ್, ಆ್ಯಂಡ್ ಹೀಗೆ ತುಂಬ ವೀಡಿಯೋಸ್ಗಳು ಸಿಗುತ್ತೆ. ಆ್ಯಂಡ್ ಇನ್ ಫ್ಯೂಚರ್ ನಾನು ಯಾವುದೇ ರೀತಿ ಹೊಸ ಸಬ್ಜೆಕ್ಟ್ಸನ್ನು ತೊಗೊಳ್ಳೋದಿಲ್ಲ. ದಯವಿಟ್ಟು ಯಾರೂ ಹೊಸ ಸಬ್ಜೆಕ್ಟ್ಸ್ ಮಾಡಿ ಮ್ಯಾಮ್ ಅಂತ ಕೇಳೋಕ್ಕೆ ಹೋಗಬೇಡಿ. ಡ್ಯೂ ಟು ಮೈ ಬ್ಯುಸಿಯೆಸ್ಟ್ ಸ್ಕೆಡ್ಯೂಲ್ಸ್ ನನಗೆ ಯಾವುದೇ ಹೊಸ ಸಬ್ಜೆಕ್ಟ್ ತೊಗೊಂಡು ಟೀಚ್ ಮಾಡೋಷ್ಟು ಸಮಯನೇ ಸಿಗ್ತಾ ಇಲ್ಲ ನನಗೆ ಕರೆಂಟ್ಲಿ. ಸೊ ಇರೋ ಸಬ್ಜೆಕ್ಟಲ್ಲೇ ಯಾವುದಾದ್ರೂ ವೀಡಿಯೋಸ್ ನಾನು ಮಿಸ್ ಮಾಡಿದರೆ ಅಥವಾ ಟಾಪಿಕ್ ಮಿಸ್ ಮಾಡಿದರೆ ಅಪ್ಡೇಟ್ ಮಾಡಬೇಕು, ಆ ಥರ ಒಂದು ಸ್ಟೇಜಲ್ಲಿ ನಾನು ಇದ್ದೀನಿ ಇವಾಗ ಕರೆಂಟ್, ಡ್ಯೂ ಟು ಮೈ ಬ್ಯುಸಿ ಸ್ಕೆಡ್ಯೂಲ್. ಸೊ ಹಾಗಾಗಿ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಅದಕ್ಕೂ ನಾವು ಟೈಮ್ ಕೊಡೋಷ್ಟು ಆಗ್ತಾನೇ ಇಲ್ಲ. ಸೊ ಇವಾಗ ನೀವೆಲ್ಲರೂ ಕೇಳ್ತಿದ್ದೀರಾ, ನೀವೆಲ್ಲರೂ ಆಸೆ ಪಡ್ತಿದ್ದೀರಾ, ನಿಮಗೆ ನಾನು ಸಹಾಯ ಮಾಡಬೇಕು, ನಿಮ್ಗೆ ಯಾವುದೇ ಥರ ನಾನು ಒಂದು ಏನಂತ ಹೇಳ್ತಾರೆ, ಐ ಡೋಂಟ್ ವಾಂಟ್ ಟು ಏನಂತಾರೆ, ನಿಮಗೆ ಒಂದು ಅನ್ಯಾಯ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಕಷ್ಟಪಟ್ಟು ನಿಮಗೋಸ್ಕರ ನನ್ನ ಟೈಮನ್ನು ಬದಿಗಿಟ್ಟು ನಾನು ಮಾಡ್ಕೊಡ್ತಾ ಇದ್ದೀನಿ. ಸೊ ಈ ಟೈಮೆಲ್ಲ ನನಗೆ ಯುಟಿಲೈಸ್ ಆಗಬೇಕಾಗಿರೋಂಥ ಟೈಮ್ ಅಂದರೆ ನನ್ನ ವರ್ಕ್ಗೆ, ಬಟ್ ಅದನ್ನೂ ನಾನು ಪಕ್ಕಕ್ಕಿಟ್ಟು ನಾನು ನಿಮ್ಮೆಲ್ಲರಿಗಾಗಿ ಹೆಲ್ಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನಿಂದ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ದಟ್ ಈಸ್ ಐ ಆಮ್ ಮೋರ್ ಹ್ಯಾಪಿ ದನ್ ಎನಫ್ ಬೈ ದ್ಯಾಟ್. ಸೊ ನನಗೆ ನನ್ನಿಂದ ಯಾರಿಗೂ ಹೆಲ್ಪ್ ಆಯಿತು, ಥ್ಯಾಂಕ್ ಯು, ಅಥವಾ ನಂಗೆ ಹೆಲ್ಪ್ ಆಯಿತು ಅಂತ ಹೇಳಿದ್ರೆ ಸೊ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೊ ಆ ಎಕ್ಸ್ಪೆಕ್ಟೇಷನ್ ಇವತ್ತು ನಾನು ರೀಚ್ ಆಗಿದ್ದೀನಿ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ದನ್ ಎನಫ್. ಸೊ ಅದಕ್ಕೋಸ್ಕರನೇ ನಾನು ಐ ಆಮ್ ಸ್ಟ್ರೈವಿಂಗ್ ಹಾರ್ಡ್. ಸೊ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸಿಗೂ ಹೇಳಿ, ಆಯಿತಾ. ಆ್ಯಂಡ್ ಲೆಟ್ಸ್ ಕಮ್ ಟು ವಾಟ್ ಐ ಕ್ಯಾನ್ ಸೇ ದಿಸ್ ಒನ್, ವಿಚ್ ಒನ್ ಯುವರ್ ಟಾಪಿಕ್. ಸೊ ಯಾವುದು ಇಟ್ ಈಸ್ feedback alla. I'll tell you where is that. Okay, so just a minute guys, I'll tell you, please wait, I am finding that. So actually nane open madide, where is that? Emitter-based amplifier AC models to transistor model and voltage amplifier CSC. Here it is. Okay, chapter 19, that is 704. Okay. Okay guys, so here see, first question classify negative, what I can say, the feedback amplifier and explain each with neat block diagram. ನಾನೇ ತೋರಿಸಿದ್ದೀನಿ ಅಲ್ವಾ, ಮತ್ತೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಬಿಡಿ. So this is the 4 type of negative feedback, that is what I can say VC, VS, what I can say VC, that is current controlled voltage source, and current controlled current source as well as voltage controlled current source. ಆಯಿತಾ. ನೀವು ತುಂಬ ಜನ ಏನು ಮಾಡ್ತೀರಾ, ಕಂಟ್ರೋಲ್ಡ್ಗೂ ಡಿಪೆಂಡೆಂಟ್ಗೂ ಕನ್ಫ್ಯೂಸ್ ಮಾಡಿಕೊಂಡು ಎಡವಟ್ಟು ಮಾಡ್ಕೊಳ್ತೀರಾ. ಈ ಎಡವಟ್ಟನ್ನ ಮಾಡಬೇಡಿ. ಯಾಕೆ ನಾನು ಎಡವಟ್ಟು ಮಾಡಬೇಡಿ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ನೆಟ್ವರ್ಕ್ ಅನಾಲಿಸಿಸಲ್ಲಿ ಇರೋವಂಥದ್ದು ವೋಲ್ಟೇಜ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್, ವೋಲ್ಟೇಜ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್ ಆ್ಯಂಡ್ ಕರೆಂಟ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್ ಆ್ಯಂಡ್ ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್. ಇಲ್ಲಿರೋದು ಕಂಟ್ರೋಲ್ಡು, ನೆಟ್ವರ್ಕಲ್ಲಿ ಡಿಪೆಂಡೆಂಟ್ ಬರುತ್ತೆ. ನೀವು ನೆಟ್ವರ್ಕಲ್ಲಿ ಇರೋವಂಥ ಡಿಪೆಂಡೆಂಟ್ನ ನಾನು ಇಲ್ಲಿ ಹಾಕ್ತೀನಿ ಅಂದರೆ, ಅಥವಾ ಇಲ್ಲಿರೋವಂಥ ಕಂಟ್ರೋಲ್ಡನ್ನ ನಾನು ನೆಟ್ವರ್ಕಿಗೆ ಹಾಕ್ತೀನಿ ಅಂದರೆ ತುಂಬ ದೊಡ್ಡ ಎಡವಟ್ಟಾಗುತ್ತೆ. ದಯವಿಟ್ಟು ಮಾಡಬೇಡಿ. ಎರಡೂ ಹೆಚ್ಚು ಕಮ್ಮಿ ಸೇಮೇ ಇದೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅಂತಲೇ ಹೇಳ್ತಾ ಇದ್ದೀನಿ. ನಿಮಗೆ ನೆಟ್ವರ್ಕಲ್ಲಿ ಡಿಪೆಂಡೆಂಟ್ ಸೋರ್ಸಸ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾಗ ಜಸ್ಟ್ ರೈಟ್ ವೋಲ್ಟೇಜ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್ ಅಲಾಂಗ್ ವಿತ್ ದಟ್ ಸಿಂಬಲ್ ವಾಟ್ ಐ ಹ್ಯಾವ್ ಟೋಲ್ಡ್ ಯು, ಆ್ಯಂಡ್ ವೋಲ್ಟೇಜ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್, ಕರೆಂಟ್ ಡಿಪೆಂಡೆಂಟ್ ಕರೆಂಟ್ ಸೋರ್ಸ್ ಆ್ಯಂಡ್ ಕರೆಂಟ್ ಡಿಪೆಂಡೆಂಟ್ ವೋಲ್ಟೇಜ್ ಸೋರ್ಸ್ ಬಗ್ಗೆ ಹೇಳಿ. ಇಲ್ಲಿ ಏನು ಮಾಡಬೇಕು, 4 ಟೈಪ್ ಆಫ್ ನೆಗೆಟಿವ್ ಆಂಪ್ಲಿಫೈರ್ಲಿ ರೈಟ್, ವೋಲ್ಟೇಜ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್ ಆ್ಯಂಡ್ ವೋಲ್ಟೇಜ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಆ್ಯಂಡ್ ಕರೆಂಟ್ ಕಂಟ್ರೋಲ್ಡ್ ಕರೆಂಟ್ ಸೋರ್ಸ್ ಆ್ಯಂಡ್ ಕರೆಂಟ್ ಕಂಟ್ರೋಲ್ಡ್ ವೋಲ್ಟೇಜ್ ಸೋರ್ಸ್. ಅದನ್ನು ನೀವು ಬರೀಬೇಕಿಲ್ಲಿ, ಗೊತ್ತಾಯ್ತಾ. ಬೇರೇನೂ ಬರೆಯೋಂಗಿಲ್ಲ. ನೀವು ಕಂಟ್ರೋಲ್ಗೂ ಡಿಪೆಂಡೆಂಟ್ಗೂ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟು, ಸಾರಿ ಗೈಸ್, ನಾವು ಇಟ್ಸ್ ಕ್ಲಿಯರ್, ಕಂಟ್ರೋಲ್ಗೂ ಡಿಪೆಂಡೆಂಟ್ಗೂ ಕನ್ಫ್ಯೂಷನ್ ಮಾಡ್ಕೊಂಬಿಟ್ಟು ಎಡವಾಡ್ ಮಾಡ್ತು ಅಂದರೆ ಹೋಯ್ತು ಗೈಸ್. ಸೊ ಡೋಂಟ್ ಡೂ ದ್ಯಾಟ್, ಓಕೆನಾ. ಅದಕ್ಕೆ ಹೇಳ್ತಾ ಇದ್ದೀನಿ ಮುಂಚಿತವಾಗಿ, ಬಿಕಾಸ್ ತುಂಬ ಜನ ಕನ್ಫ್ಯೂಷನ್ ಆಗಬಾರ್ದು. ಆ್ಯಂಡ್ ಇದ್ರ ಅರಿವಿಲ್ಲಿ ಅಂತ ನಾನು ಮಾಡ್ತಾ ಇದ್ದೀನಿ. ಇದನ್ನ ನಾನು 4th ಮಾಡಲ್ ಇಂಪಾರ್ಟೆಂಟ್ ಹೇಳಬೇಕಾದ್ರೂ ಹೇಳಿದ್ದೀನಿ, ಓಕೆನಾ. ಎಸ್ ಗೈಸ್, ಸೊ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಏನು ಎಕ್ಸ್ಪ್ಲೈನ್ ಮಾಡಬೇಕು, ಸೊ ಇಲ್ಲಿ ನೋಡಿ ಡಯಾಗ್ರಾಮ್ಗಳು ಕೊಟ್ಟಿದ್ದಾರಲ್ವಾ. ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ಇನ್ ಬ್ರೀಫಾಗಿ ಹೇಳಿದ್ದೀನಿ ಏನು ಮಾಡಬೇಕು ಅಂತ. ಸೊ ಪ್ರತಿಯೊಂದದ್ದು ಡೀಟೇಲ್ ಬರೀಬೇಕು ಅಲಾಂಗ್ ವಿತ್ ದ ಡಯಾಗ್ರಾಮ್, ಹೌದಾ.
ಪ್ರತಿಯೊಂದರದ್ದು ಡೀಟೇಲ್ ಬರೀಬೇಕು ಅಲಾಂಗ್ ವಿತ್ ದ ಡಯಾಗ್ರಾಮ್. ಆ್ಯಕ್ಚುಲಿ ನಾನು ಇನ್ನು 10 ಮಾರ್ಕ್ಸಿಗೆ ಒಟ್ಟಿಗೆ ಕೇಳ್ತಾರೆ ಅಂತಲೇ ಹೇಳಿದ್ದೆ ಅನಿಸುತ್ತೆ, ಬಿಕಾಸ್ ದಿಸ್ ಇಸ್ ಸೋ ಸ್ಮಾಲ್ ರೈಟ್. ಯಾ, ಐ ಹೋಪ್ ಐ ಹ್ಯಾವ್ ಟೋಲ್ಡ್ ಯು ದಟ್ ದಿಸ್ 4 ವಿಲ್ ಬಿ ಆಸ್ ಟುಗೆದರ್ ಫಾರ್ 10 ಅಂತ ಹೇಳಿದ್ದೆ. ಸೊ ನಾನು ಏನು ಹೇಳಿದೆ ಅಂತ ಅಲ್ಲಿ ನೋಡ್ಕೊಳ್ಳಿ, ಓಕೆನಾ. ಯಾ, ಸೊ ನಾನು ಹೇಳಿದ್ದೆ. ಸೊ ಅದ್ರ ಬಗ್ಗೆ ವಾಟ್ ಐ ಕ್ಯಾನ್ ಸೇ ಕೊಂಡು ರೈಟ್ ಅ ಥಿಯರಿ ಆನ್ ದಿಸ್ ಆ್ಯಂಡ್ ರೈಟ್ ದ ಡಯಾಗ್ರಾಮ್ ಆಫ್ ದಟ್ ಪರ್ಟಿಕ್ಯುಲರ್. ಮತ್ತು ತಿರ್ಗಾ ಇದ್ರದ್ದು ಡಯಾಗ್ರಾಮ್ ಯಾವುದು ICVS ಥಿಯರಿ ಡಯಾಗ್ರಾಮ್, ಮತ್ತು ತಿರ್ಗಾ VCS ಡಯಾಗ್ರಾಮ್ ಆ್ಯಂಡ್ ಥಿಯರಿ, ICS ಡಯಾಗ್ರಾಮ್ ಆ್ಯಂಡ್ ಥಿಯರಿ ಇಷ್ಟು ಬರೆದ್ರೆ 10 ಮಾರ್ಕ್ಸ್. ಅದ ಹೇಳಿದ್ದೆ ಅಲ್ವಾ, ಇದೇ ಬಂದಿದ್ದೇನಾ? ಗುಡ್. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ಸೊ ವಿತ್ ಅ ನೀಡ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೇನ್ ಕರೆಂಟ್ ಆಂಪ್ಲಿಫೈಯರ್. ಸೊ ಕರೆಂಟ್ ಆಂಪ್ಲಿಫೈಯರ್ಸ್ ಬಂದು ಎಲ್ಲಿದೆ ಅಂದರೆ ಪ್ರಾಬ್ಲಮ್ಸ್ ನೀವು ಹುಡ್ಕೊಳ್ಳಿ, ಓಕೆನಾ. ಸೊ ಇದು ಬೇರೆ ಕರೆಂಟ್ ಆಂಪ್ಲಿಫೈಯರ್ಸ್, ಓಕೆನಾ. ಜಸ್ಟ್ ಅ ಮಿನಿಟ್ ಗೈಸ್, ಐ ಜಸ್ಟ್ ಟೆಲ್ ಯು ವಾಟ್ಸ್ ದ ಮ್ಯಾಟರ್ ವಿತ್ ಕರೆಂಟ್ ಆಂಪ್ಲಿಫೈಯರ್ಸ್, ಓಕೆನಾ. ಯಾ, ಸೊ ದಿಸ್ ಇಸ್ ದ ICVS ಆಂಪ್ಲಿಫೈಯರ್ ಗೈಸ್, ಆ್ಯಂಡ್ ಇದೊಂದು ಮತ್ತು ಇದ್ರದ್ದು ಎಕ್ಸ್ಪ್ಲನೇಷನ್ ಎಲ್ಲ ಮಾಡಬೇಕಾಗತ್ತೆ. ಸೊ ಯು ಆರ್ ಗೋಯಿಂಗ್ ಟು ರೈಟ್ ದ ಎಕ್ಸ್ಪ್ಲನೇಷನ್. ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ನೋಡೋಣ ಒಂದ್ಸಲಿ. ದಿಸ್ ಇಸ್ ಗಿವನ್ ಫಾರ್ 5 ಮಾರ್ಕ್ಸ್. ಏನು ಮಾಡಿದ್ದಾರೆ? 5 ಕೊಟ್ಟಿದ್ದಾರೆ. 5 ಅಂದರೆ ಡಿವೈಡೆಡ್ ಬೈ 2 ಮಾಡಿ 2.5. ಸೊ 2.5ಗೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ರೆಷನ್ ವಿತ್ ಎಕ್ಸ್ಪ್ಲನೇಷನ್ ಮಾಡ್ತೀರಾ? ಅದು 2 ಮಾರ್ಕ್ಸ್ಗೆ 2.5 ಮಾರ್ಕ್ಸ್ಗೆ ವ್ಯಾಲಿಡ್ ಖಂಡಿತ ಅಲ್ಲ, ಬಟ್ ಆದರೂ ಮಾಡಲೇಬೇಕು, ಇವ್ರು ಕೊಟ್ಟಿದ್ದಾರೆ ಆಯಿತಾ. ನೀಟ್ ಲೆವೆಲ್ ಸರ್ಕ್ಯೂಟ್ ಡಯಾಗ್ರಾಮ್ ಬರೀತೀರಾ, ಎಕ್ಸ್ಪ್ರೆಷನ್ ಬರೀತೀರಾ, ಯು ಗೋಯಿಂಗ್ ಟು ರೈಟ್ ದ ಎಕ್ಸ್ಪ್ಲನೇಷನ್ 2. ಸೊ ದೆನ್ ಅದೆಷ್ಟು ಬರೆದು 2.5 ಅಂದರೆ ಏನು ಪ್ರಯೋಜನ ಆಯಿತು ಅಲ್ವಾ. ಬಟ್ ದಟ್ ಗಿವನ್ ಇಟ್ ಯು ಹ್ಯಾವ್ ಟು ರೈಟ್ ಇಟ್ ಗೈಸ್. ಎಷ್ಟೋ ಸಲ ಹಿಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಡೋಂಟ್ ಫೀಲ್ ಬ್ಯಾಡ್, ಬಟ್ ಯು ಹ್ಯಾವ್ ಗಾಟ್ ಅ ಗುಡ್ ಆಪರ್ಚುನಿಟಿ ಅಂತ ಅಂದ್ಕೊಂಡು ಜಸ್ಟ್ ಟ್ರೈ ಟು ಅಟೆಂಡ್ ಇಟ್ ಅಷ್ಟೇ ಆಯಿತಾ. ಸೊ ಇವಾಗ ICVS ಆಂಪ್ಲಿಫೈರ್ ಕಡೆ ಗಮನ ಇಡೋಣ. ಸೊ ICVS ಆಂಪ್ಲಿಫೈರ್ ಬಂದು ನೋಡಿ, ಇಲ್ಲಿ ಈಕ್ವೇಷನ್ಸ್ ಇವೆಲ್ಲ ಔಟ್ಪುಟ್ ವೋಲ್ಟೇಜ್ ಈಕ್ವೇಷನ್ಸು, ಆಮೇಲೆ ICVS ಆಂಪ್ಲಿಫೈರ್ ಡಯಾಗ್ರಾಮು ಎಕ್ಸ್ಪ್ಲೇನ್ ಮಾಡಿ. ಸೊ ನಾನ್ ಇನ್ವರ್ಟಿಂಗ್ ಈಕ್ವೇಷನ್ಸು, ಇನ್ವರ್ಟಿಂಗ್ ಇದೆಲ್ಲ ಬರೋದು, ಯು ಹ್ಯಾವ್ ಟು ರೈಟ್ ಟ್ರೈ ಟು ಎಕ್ಸ್ಪ್ಲೇನ್ ಇಟ್, ಓಕೆನಾ. ಐ ಹೋಪ್ ಯು ಕ್ಯಾನ್ ಸಿ ದಿಸ್ ರೈಟ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಮತ್ತೆ ಅದೇ ಥರದ್ದು ಇನ್ನೊಂದಿದೆ, ಅದನ್ನು ತೋರಿಸ್ಬಿಡ್ತೀನಿ. ಸೊ ಅದಕ್ಕೂ ಮುನ್ನ ನೆಕ್ಸ್ಟಿಗೆ ಹೋಗೋಣ. ಆ್ಯಂಡ್ ಕ್ಲಾಸಿಫೈ ದ ಫಿಲ್ಟರ್ ಆ್ಯಂಡ್ ಎಕ್ಸ್ಪ್ಲೇನ್ ಐಡಿಯಲ್ ರೆಸ್ಪಾನ್ಸ್ ಫಾರ್ ಈಚ್ ಫಿಲ್ಟರ್ ಆ್ಯಂಡ್ ವಿತ್ ದ ನೀಡ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ ಫಸ್ಟ್ ಆರ್ಡರ್ ಲೋ ಪಾಸ್ ಆ್ಯಂಡ್ ಹೈ ಪಾಸ್. ಅದಕ್ಕೆ ಬರ್ತೀನಿ, ಓಕೆನಾ. ಯಾ, ಸೊ ಇನ್ನೊಂದು ಕರೆಂಟ್ ಆಂಪ್ಲಿಫೈರ್ ಇದೆ, ಅದನ್ನು ನೋಡೋಣ. ಹಾಂ, ನಾಟ್ ದಿಸ್ ಐಸ್, ಐ ಆಮ್ ಸಾರಿ. ಹಾಂ, ಇದು. ಸೊ ಇದಕ್ಕೂ ಅಷ್ಟೇ, ಇಲ್ಲಿ ಎಕ್ಸ್ಪ್ರೆಷನ್ ಇರುತ್ತೆ, ಇದನ್ನ ಬರ್ಕೊಳ್ತೀರಾ. ರೈಟ್ ದಿಸ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ಅಷ್ಟೇ. ಇಲ್ಲಿ ಎಕ್ಸ್ಪ್ರೆಷನ್ ಇದೆ, ರೈಟ್ ದಿಸ್, ಓಕೆ. ಯಾ, ಡಯಾಗ್ರಾಮ್ ವಿತ್ ಎಕ್ಸ್ಪ್ರೆಷನ್, ಟ್ರೈ ಟು ಎಕ್ಸ್ಪ್ಲೇನ್ ಇಟ್, ಓಕೆನಾ. ಯಾ, ಓಕೆ. ದೆನ್ ನೆಕ್ಸ್ಟ್ ಯು ಹ್ಯಾವ್ ಐಡಿಯಲ್ ರೆಸ್ಪಾನ್ಸ್. ಸೊ ಐಡಿಯಲ್ ರೆಸ್ಪಾನ್ಸ್ ಇದೆ. ಸೊ ನಾನು ಅದು ನೋಡ್ತೀನಿ ಗೈಸ್. ಸೊ ಜಸ್ಟ್ ಅ ಮಿನಿಟ್, ಐ ಜಸ್ಟ್ ಗೋ ಬ್ಯಾಕ್ ಟು ದ ಸಿಲೆಬಸ್ ಒನ್ಸ್ ಅಗೇನ್ ಟು ಸಿ ವಾಟ್ ಇಸ್ ದ ಥಿಂಗ್. ಯಾ, ಐ ವಿಲ್ ಕೀಪ್ ಇಟ್ ಹಿಯರ್. ಓಪನ್ ಮಾಡ್ತೀನಿ ನೋಡಿ. ಓಕೆ, ಹಾಂ, 782. Okay, I have got it. ಸರ್ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಕ್ವಶನ್ನು, ದಟ್ ಈಸ್ ಕ್ಲಾಸಿಫೈ ದ ಫಿಲ್ಟರ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ದ ಐಡಿಯಲ್ ರೆಸ್ಪಾನ್ಸಸ್ ಫಾರ್ ಈಚ್ ಆಫ್ ದ ಫಿಲ್ಟರ್. ಸೊ ಏನಾಯಿತು ಇಲ್ಲಿ ನೋಡಿ, ಫಿಲ್ಟರ್ಸ್ ಆರ್ ಕ್ಲಾಸಿಫೈಡ್ ಆಸ್ ದ ಕ್ಲಾಸಿಫಿಕೇಶನ್ ಆಫ್ ಫಿಲ್ಟರ್ಸ್ ಆಸ್ ಲೋ ಪಾಸ್, ಹೈ ಪಾಸ್, ಬ್ಯಾಂಡ್ ಸ್ಟಾಪ್ ಆ್ಯಂಡ್ ಆಲ್ ಪಾಸ್ ಫಿಲ್ಟರ್. ಇದನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಾರೆ ಅಂತ ನಾನೇ ಹೇಳಿದ್ದೆ, ಹೌದಾ. ಲೋ ಪಾಸ್ ಬಗ್ಗೆ ಬರೆದು ಈ ಡಯಾಗ್ರಾಮ್ನ ಬರೀರಿ. ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ದ ಹೈ ಪಾಸ್ ಫಿಲ್ಟರ್ ಬರೆದು ಈ ಡಯಾಗ್ರಾಮನ್ನು ಬರೀರಿ. ಆ್ಯಂಡ್ ಬ್ಯಾಂಡ್ ಪಾಸ್ ಫಿಲ್ಟರ್ ಬಂದು ಈ ಡಯಾಗ್ರಾಮನ್ನು ಬರೀರಿ. ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ದ ಬ್ಯಾಂಡ್ ಸ್ಟಾಪ್ ಫಿಲ್ಟರ್ ಬಂದು ಈ ಡಯಾಗ್ರಾಮ್ನ ಬರೀರಿ ಅಂತ ಹೇಳಿದ್ದೆ. ಇದೇ ಹೇಳಿದ್ದಾರೆ ಗೈಸ್. ದೇ ಟೋಲ್ಡ್ ಯು ಟು ಕ್ಲಾಸಿಫೈ ಇಟ್. ಸೊ ಕ್ಲಾಸಿಫಿಕೇಶನ್ ಮೆನ್ಷನ್ ಮಾಡ್ತಾರೆ. ದ ಕ್ಲಾಸಿಫಿಕೇಶನ್ಸ್ ಆಫ್ ಫಿಲ್ಟರ್ಸ್ ಆರ್ ಸೇ ವಾಟ್ ಐ ಕ್ಯಾನ್ ಸೇ ದ ಲೋ ಪಾಸ್, ಹೈ ಪಾಸ್, ಬ್ಯಾಂಡ್ ಸ್ಟಾಪ್ ಆ್ಯಂಡ್ ಆಲ್ ಪಾಸ್. ಸೊ ಇದನ್ನು ನೇಮ್ ಮಾಡಿಬಿಟ್ಟು ಯು ಆರ್ ಗೋಯಿಂಗ್ ಟು ರೈಟ್ ಓನ್ಲಿ ದ ಐಡಿಯಲ್ ರೆಸ್ಪಾನ್ಸ್, ಡೋಂಟ್ ಎಕ್ಸ್ಪ್ಲೇನ್. ರೈಟ್, ಎಕ್ಸ್ಪ್ಲೈನ್ ಮಾಡಬೇಡಿ. ರೈಟ್ ದ ಐಡಿಯಲ್ ಲೋ ಪಾಸ್ ರೆಸ್ಪಾನ್ಸ್, ಇಷ್ಟು ಬರೀರಿ ಸಾಕು. ಏನಕ್ಕೆ ಅಂದರೆ ಅವರು ಕೇಳಿರೋವಂಥದ್ದು 10 ಮಾರ್ಕ್ಸ್ ಕೇಳಿದ್ದಾರೆ. ಆ್ಯಂಡ್ ನೀವು ಫಿಲ್ಟರ್ನ ಕ್ಲಾಸಿಫೈ ಮಾಡಿ ಆ್ಯಂಡ್ ಅದರ ಐಡಿಯಲ್ ರೆಸ್ಪಾನ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೈನ್ ಇನ್ ದ ಸೆನ್ಸ್ ಯು ನೀಡ್ ಟು ಜಸ್ಟ್ ರೈಟ್ ಇಟ್ ಇನ್ 2 ಪಾಯಿಂಟ್ಸ್. ರೈಟ್, ಜಸ್ಟ್ ಇಲ್ಲಿ ನೋಡಿ, ಇದು ಐಡಿಯಲ್ ರೆಸ್ಪಾನ್ಸ್ದು ಏನು ಡಯಾಗ್ರಾಮ್ ನಂಬರ್ ಇದೆ
ಇಲ್ಲಿ ನೋಡಿ 21.1 ಅಲ್ವಾ ಆ ಡಯಾಗ್ರಾಮ್ ನಂಬರು. ಸೊ ಸಿ ಹಿಯರ್ ಇಸ್ 21.1 ಆ್ಯಂಡ್ ಎಲ್ಲಿ ಡಯಾಗ್ರಾಮ್ ನಂಬರ್ ಇರುತ್ತೆ, so you need to first check with the I'm sorry, I have not shown to you, right? Okay, here. So here is 21.1. ಯಾವುದು ಇದು ಐಡಿಯಲ್ ಲೋ ಪಾಸ್ ರೆಸ್ಪಾನ್ಸ್ ಟು ಡಯಾಗ್ರಾಮ್ ಇದೆ, ಇದು 21.1. ಈ ಡಯಾಗ್ರಾಮ್ ನಂಬರ್ ಏನಿದೆ ಅದನ್ನು ನಿಮ್ಮ ಒಂದು ಥಿಯರಿನಲ್ಲಿ ಹುಡುಕೋಬೇಕು. ಇಲ್ಲಿದೆ ಸೊ ಇಲ್ಲಿದೆ ಅಂತಂದರೆ ಆ 21.1 ಫಿಗರ್ದ ಎಕ್ಸ್ಪ್ಲನೇಷನ್ ಈ ಹೋಲ್ ಪ್ಯಾರಾಗ್ರಾಫ್ ಅಂತ. ಸೊ ಇದನ್ನು ನೀವು ಇಷ್ಟನ್ನು ಬರೀಬೇಕಾಗತ್ತೆ, ಬೇರೆ ಎಕ್ಸ್ಟ್ರಾ ಬರೆಯೋ ಹಂಗಿಲ್ಲ. ಓಕೆನಾ? ಲೈಕ್ ದಟ್ ಇನ್ ದ ಸೇಮ್ ವೇ ಹೈ ಪಾಸ್ ಫಿಲ್ಟರ್ದು ಏನು ಡಯಾಗ್ರಾಮ್ ನಂಬರ್ 21.2. ಸೊ 21.2 ಥಿಯರಿನಲ್ಲಿ ಎಲ್ಲಿದೆ ನೋಡಿ, ಇಲ್ಲಿದೆ 21.2. ಸೊ ಇಲ್ಲಿಂದ ಇಲ್ಲಿ ತನಕ ಬರ್ಕೊಳ್ತೀರಾ. And along with that you need to write the diagram. I hope you got it right. First write the classification of all the 5 filter, and after that you are going to explain the ideal response of all the 5 filters. So ಏನು ಮಾಡ್ತೀರಾ ಅಂದರೆ ಒಂದೊಂದು ಫಿಲ್ಟರ್ದು ನೇಮ್ ಬರೀತೀರಾ, write the low pass and write the ideal response diagram and explain that ಅಷ್ಟೇ. ಅಲ್ಲೇ ಅದೇ ಥರ ಹೈ ಪಾಸಿಗೂ ಐಡಿಯಲ್ ರೆಸ್ಪಾನ್ಸ್ ಡಯಾಗ್ರಾಮ್ ಎಕ್ಸ್ಪ್ಲನೇಷನ್, ಆ್ಯಂಡ್ ದೆನ್ ಬ್ಯಾಂಡ್ ಪಾಸಿಗೂ ಐಡಿಯಲ್ ರೆಸ್ಪಾನ್ಸ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಡಯಾಗ್ರಾಮ್, ಮತ್ತು ತಿರ್ಗಾ ಬ್ಯಾಂಡ್ ಸ್ಟಾಪ್ಗೂ ಐಡಿಯಲ್ ರೆಸ್ಪಾನ್ಸ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲನೇಷನ್, ಆ್ಯಂಡ್ ಆಲ್ ಫಿಲ್ಟರ್ಗೂ ಸೇಮ್ ಐಡಿಯಲ್ ರೆಸ್ಪಾನ್ಸ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲನೇಷನ್. ಆ ಥರ ಅದಕ್ಕೂ ಬರೀಬೇಕು. ಸೊ ಅದೇ ಥರ ಬ್ಯಾಂಡ್ ಪಾಸ್ಗೂ ನೋಡೋದಾದರೆ ದ ಫಿಗರ್ ಇಸ್ 21.3 ಆ್ಯಂಡ್ 21.3 ಇಲ್ಲಿದೆ. ಸೊ ಈ ಪ್ಯಾರಾಗ್ರಾಫಲ್ಲಿ ಅದಕ್ಕೆ ಎಕ್ಸ್ಪ್ಲನೇಷನ್ ಇದೆ, ನಾವು ಓದ್ಕೊಂಡು ಬರೀರಿ. ಅದೇ ಥರ ನೆಕ್ಸ್ಟ್ ಸೇಮ್ ಹಿಯರ್ ಫಾರ್ ಬ್ಯಾಂಡ್ ಸ್ಟಾಪ್ ಆಲ್ಸೋ. ಸೊ ಡೋಂಟ್ ರೈಟ್ ಎನಿ ಅದರ್ ಥಿಂಗ್, ಬಿಕಾಸ್ ನಮ್ಗೆ ಏನು ಬೇಕಾಗಿರೋದು ಐಡಿಯಲ್ ರೆಸ್ಪಾನ್ಸ್ ಕೇಳಿರೋದ್ರಿಂದ. ಸೊ ಐಡಿಯಲ್ ರೆಸ್ಪಾನ್ಸ್ ಡಯಾಗ್ರಾಮ್ ನಂಬರ್ ಆ್ಯಂಡ್ ಆ ಡಯಾಗ್ರಾಮ್ ನಂಬರ್ ಥಿಯರಿಲಿ ಎಲ್ಲಿದೆ ನೋಡ್ಕೊಳ್ಳಿ. ಸೊ ಆ ಜಾಗದಲ್ಲಿ ಇಲ್ಲಿಂದ ಟಿಲ್ ಹಿಯರ್ ಯು ನೀಡ್ ಟು ಎಕ್ಸ್ಪ್ಲೈನ್ ಗೈಸ್. ಓಕೆ, ಯು ಹ್ಯಾವ್ ಗಾಟ್ ಇಟ್? ಯಾ. ಅದೇ ಥರ ಆಲ್ ಪಾಸ್ಗೂ ನೋಡೋಣ ಬನ್ನಿ. ಆಲ್ ಪಾಸ್ದು ಡಯಾಗ್ರಾಮ್ ಏನು ಕೊಟ್ಟಿಲ್ಲ, ಇಲ್ಲಿದೆ ನೋಡಿ, ಆಲ್ ಪಾಸ್ ಇಲ್ಲಿದೆ. ಸೊ 21.5 ಆ್ಯಂಡ್ ಹಿಯರ್ ಇಸ್ 21.5. ಇಲ್ಲಿಂದ ಇಲ್ಲಿ ತನಕ what I can say, need to write it, right? This is what is supposed to do for that question. ಓಕೆನಾ? ಸೊ ನೆಕ್ಸ್ಟ್ ಏನು ಕೇಳಿದ್ದಾರೆ ಕ್ವಶನ್ ಅಂತ ಹೇಳಿದ್ರೆ, ಸೊ he asked you to explain the first order low pass and high pass filter. ಸೊ low pass and high pass filterಗೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ I'll just tell you where is low pass and high pass, and first order low pass and high pass ಮಾಡಬೇಕಾಗತ್ತಂತೆ. ಸೊ I'll just tell you where is it guys. ಓಕೆ, ಸೊ ಇವಾಗ ಫಸ್ಟ್ ಆರ್ಡರ್ ಹೈ ಪಾಸ್ ಆ್ಯಂಡ್ ಲೋ ಪಾಸ್ ಫಿಲ್ಟರ್, ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ ಫಸ್ಟ್ ಆರ್ಡರ್ ಲೋ ಪಾಸ್ ಆ್ಯಂಡ್ ಹೈ ಪಾಸ್ ಫಿಲ್ಟರ್ ಫಾರ್ 10 ಮಾರ್ಕ್ಸ್ ಅಂದರೆ ಏನಾಯಿತು, ಫಸ್ಟ್ ಆರ್ಡರ್ ಲೋ ಪಾಸ್ 5 ಆಯಿತು, ಫಸ್ಟ್ ಆರ್ಡರ್ ಹೈ ಪಾಸ್ ಎಷ್ಟಾಯಿತು 5 ಆಯಿತು. ಸೊ ಹೈ ಪಾಸ್ 5, ಲೋ ಪಾಸ್ 5, ಆ್ಯಡಿಂಗ್ 5 + 5 10. ಹೌದಾ? ಸೊ ಇವಾಗ ಏನಾಗಿದೆ ಇಲ್ಲಿ ನೋಡ್ಕೋಬೋದು, ದಿಸ್ ಇಸ್ ದ ಫಸ್ಟ್ ಆರ್ಡರ್ ಲೋ ಪಾಸ್ ಸ್ಟೇಜ್. ಆ್ಯಂಡ್ ಏನು ಮಾಡ್ತೀರಾ, ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ. ಐ ಟೋಲ್ಡ್ ಯು ರೈಟ್, ಯು ನೀಡ್ ಟು ಎಕ್ಸ್ಪ್ಲೈನ್ ಆಲ್ ದಿಸ್. ಇನ್ ಡೀಟೇಲಾಗಿ ಹೇಳಿದ್ದೆ ಹೇಗೆ ಕ್ವಶನ್ ಕೇಳ್ತಾರೆ, ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ. ಸೊ ನಾನು ಸ್ವಲ್ಪ ಕ್ವಶನ್ನ ಕಾಂಪ್ಲೆಕ್ಸ್ ಆಗಿ ಫ್ರೇಮ್ ಮಾಡಿರ್ಬೋದು, ನಾನು ಫ್ರೇಮ್ ಮಾಡಿದ್ದೀನಿ, ಆ್ಯಕ್ಚುಲಿ ಕಾಂಪ್ಲೆಕ್ಸ್ ಆಗಿ ಫ್ರೇಮ್ ಮಾಡಿದ್ದೀನಿ, ಬಟ್ ಅವ್ರು ಇನ್ನೂ ಸಿಂಪಲಾಗಿ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ explain, that is with a neat circuit diagram, direct circuit diagram, explain the operation of first order low pass and high pass filter ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ನೀವೇನು ಮಾಡ್ತೀರಾ ಅಂದರೆ ಡೈರೆಕ್ಟ್ ಆಗಿ ಅದೇ ಆಸ್ ಐ ಟೋಲ್ಡ್ ಯು ನೀಡ್ ಟು ಎಕ್ಸ್ಪ್ಲೈನ್ ವಿತ್ ದ ಡಯಾಗ್ರಾಮ್ ದ ಹೋಲ್ ಥಿಂಗ್. ಈ ಡಯಾಗ್ರಾಮ್ ಮತ್ತು ಈ ಡಯಾಗ್ರಾಮ್ಗೆ ಸಂಬಂಧಪಟ್ಟ ಎಕ್ಸ್ಪ್ಲನೇಷನನ್ನು ಬರೀತೀರಾ. ಅದೇ ಥರ ಹೈ ಪಾಸ್ಗೂ ಬರುತ್ತೆ ನೋಡಿ, ಹೈ ಪಾಸ್ಗೂ 3 ಡಯಾಗ್ರಾಮ್ ಇದೆ. ಸೊ ಹೈ ಪಾಸ್ ಈ ಡಯಾಗ್ರಾಮ್ ಮತ್ತು ಅದ್ರ ಎಕ್ಸ್ಪ್ಲನೇಷನ್. ನಾನು ಏನು ಹೇಳಿದೆ, ಡಯಾಗ್ರಾಮ್ ನಂಬರನ್ನು ನೋಡ್ಕೊಳ್ಳಿ, ಆ್ಯಂಡ್ ಆ ಡಯಾಗ್ರಾಮ್ ನಂಬರ್ ನಿಮ್ಮ ಥಿಯರಿನಲ್ಲಿ ಎಲ್ಲಿದೆ ನೋಡ್ಕೊಳ್ಳಿ. ಆ ಪಾರ್ಟು ಏನು, ದಟ್ ಪಾರ್ಟ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಪ್ಲನೇಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ಆಯಿತಾ? ಎ ತಾನೇ ಇದು, ಎ ಡಯಾಗ್ರಾಮ್ ತಾನೇ, ಫಿಗರ್ 21.22A ಇಲ್ಲೇನಿದೆ 21.22A. ಸೊ ಈ ಪಾರ್ಟ್ ಅದ್ರ ಎಕ್ಸ್ಪ್ಲನೇಷನು. ಆಯಿತಾ? 21.22A ಇದು. ಮತ್ತು ಬಿ ಇದೆಲ್ಲಿದೆ ನೋಡ್ಕೊಳ್ಳಿ, 21.22B ಎಲ್ಲಿದೆ, ಇಲ್ಲಿದೆ. ಸೊ 21.22B ಇದು ಎಕ್ಸ್ಪ್ಲನೇಷನ್. ಸೊ ಇದನ್ನ ಬರೀತೀರಾ. ಅದೇ ಥರ ಸಿಗೂ ಅಷ್ಟೇ, ಇಲ್ಲಿ 21.22C ಇದು ಎಕ್ಸ್ಪ್ಲನೇಷನ್, ಇದು ಬರೀತೀರಾ ವಿತ್ ಡಯಾಗ್ರಾಮ್. ಆಯಿತಾ? ಈ ಥರ ನೀವು ಮಾಡ್ಕೋಬೇಕು ಆನ್ಸರ್ಸ್ನ. ಫಸ್ಟು ಹೇಗೆ ಬರೀಬೇಕು ಆನ್ಸರ್ಸ್ನ, ಐ ಟೋಲ್ಡ್ ಯು ನೀಡ್ ಟು ರೈಟ್ ದ ಡಯಾಗ್ರಾಮ್ ಅಲಾಂಗ್ ವಿತ್ ದ ಎಕ್ಸ್ಪ್ಲನೇಷನ್. ಡಯಾಗ್ರಾಮ್ಗಳು ಬರೀಬೇಕು, ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ನೀವೇನು ಮಾಡ್ತೀರಾ ಅಂತಂದರೆ, ಇಫ್ ಯು ಆರ್ ವೆರಿ ಮಚ್ ಕಂಫರ್ಟೇಬಲ್, ಕೆಲವ್ರು ಏನು ಮಾಡ್ತಾರೆ 3 ಡಯಾಗ್ರಾಮ್ನು ಅಟ್ ಎ ಟೈಮ್ ಬರೀತಾರೆ. ದಿಸ್ ಒನ್,
ದಿಸ್ ಒನ್ ಅಟ್ ಎ ಟೈಮ್ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ಕೆಲಸ ಮಾಡಬೇಡಿ. ಏನು ಮಾಡ್ತೀರಾ, ಯು ಗೋಯಿಂಗ್ ಟು ರೈಟ್ ಫಸ್ಟ್ ದ ಲೋ ಪಾಸ್ ಫಿಲ್ಟರ್ ಅಂತ ಬರೀತೀರಾ. ಫಸ್ಟ್ ಆರ್ಡರ್ ಲೋ ಪಾಸ್ ಫಿಲ್ಟರ್ ಅಂತ ಬರೆದು ಫಸ್ಟ್ ರೈಟ್ ದಿಸ್ ಡಯಾಗ್ರಾಮ್ ಆ್ಯಂಡ್ ನೇಮ್ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಬಂದೇನೋ ನಾನ್ ಇನ್ವರ್ಟಿಂಗ್ ಯೂನಿಟಿಗೆ ಏನಂತ ನೇಮ್ ಮಾಡಿ, ಅದಾದಮೇಲೆ ಈ ಡಯಾಗ್ರಾಮ್ದು ಎಕ್ಸ್ಪ್ಲನೇಷನ್ ಅನ್ನು ಬರೀತೀರಾ. ಮತ್ತೆ ತಿರ್ಗಾ ಯು ಗೋಯಿಂಗ್ ಟು ರೈಟ್ ದಿಸ್ ಡಯಾಗ್ರಾಮ್ ಒನ್ಸ್ ಅಗೇನ್, ನೇಮ್ ದಿಸ್ ಡಯಾಗ್ರಾಮ್ ಆ್ಯಂಡ್ ಆಫ್ಟರ್ ಯು ನೇಮ್ ದಿಸ್ ಡಯಾಗ್ರಾಮ್ ಯು ಗೋಯಿಂಗ್ ಟು ರೈಟ್ ದ ಎಕ್ಸ್ಪ್ಲನೇಷನ್ ಫಾರ್ ದಿಸ್ ಡಯಾಗ್ರಾಮ್. ಅದೇ ಥರ ನೆಕ್ಸ್ಟ್ ಈ ಡಯಾಗ್ರಾಮ್ ಬರ್ಕೊಳ್ಳಿ. ಈ ಡಯಾಗ್ರಾಮ್ ಬರ್ಕೊಂಡು ಇದರ ಎಕ್ಸ್ಪ್ಲನೇಷನ್ ಅನ್ನು ನೇಮ್ ಮಾಡ್ತೀರಾ ಪ್ಲಸ್ ಎಕ್ಸ್ಪ್ಲನೇಷನ್ ಬರೀತೀರಾ. ನಾನೇನು ಹೇಳ್ತಾ ಇದ್ದೀನಿ, ಒಂದೊಂದೇ ಡಯಾಗ್ರಾಮ್ ಸಪ್ರೇಟಾಗಿ ಬರೀರಿ, ಅದ್ರದ್ದು ನೇಮಿಂಗ್ ಮಾಡಿ ಆ್ಯಂಡ್ ಅದರ ಎಕ್ಸ್ಪ್ಲನೇಷನ್ ಸಪ್ರೇಟಾಗಿ ಬರೀರಿ ಅಂತ ಹೇಳ್ತಾ ಇರೋವಂಥದ್ದು. ಡೋಂಟ್ ರೈಟ್ ದ ಆಲ್ ದ ಡಯಾಗ್ರಾಮ್ 3 ಡಯಾಗ್ರಾಮ್ಸ್ ಟುಗೆದರ್ ಆ್ಯಂಡ್ ರೈಟ್ ದ ಎಕ್ಸ್ಪ್ಲನೇಷನ್ ಆಫ್ ದ 3 ಡಯಾಗ್ರಾಮ್ ಟುಗೆದರ್, ಬಿಕಾಸ್ ಅವರು ಕನ್ಫ್ಯೂಸ್ ಆಗುತ್ತೆ ಯಾವ ಡಯಾಗ್ರಾಮ್ದು ಯಾವ ಎಕ್ಸ್ಪ್ಲನೇಷನ್ ಅಂತ. ಸೊ ಹಾಗಾಗಿ ಯಾವ ಡಯಾಗ್ರಾಮ್ಗೆ ಯಾವ ಎಕ್ಸ್ಪ್ಲನೇಷನ್ ಅಂತ, ಸೊ ಎಕ್ಸ್ಪ್ಲನೇಷನ್ ಅಂತ. ಸೊ ಹಾಗಾಗಿ ನೀವು ಒಂದೊಂದೇ ಡಯಾಗ್ರಾಮ್ ಸಿಂಗಲ್ ಆಗಿ ಬರ್ಕೊಂಡು ಹೋಗಿ ಅದ್ರ ಕೆಳಗಡೆ ಆ ಡಯಾಗ್ರಾಮ್ದು ಎಕ್ಸ್ಪ್ಲನೇಷನ್ ಅನ್ನು ಬರೀತೀರಾ. ದಟ್ಸ್ ವಾಟ್ ಇಸ್ ಯು ಡು, ರೈಟ್. ಇವನ್ ಸೇಮ್ ದಿಸ್ ಅಪ್ಲೈಸ್ ಫಾರ್ ಹೈ ಪಾಸ್ ಫಿಲ್ಟರ್ ಆಲ್ಸೋ ಗೈಸ್. ಓಕೆ, ಸೊ ನೆಕ್ಸ್ಟ್ ಇವಾಗ ಆಯಿತು. ಸೊ ನೆಕ್ಸ್ಟ್ ನಾವೇನು ಮಾಡ್ತಾ ಇದ್ದೀವಿ, ಮಾಡೆಲ್ ನಂಬರ್ 3ಗೆ ಬರ್ತಾ ಇದ್ದೀವಿ. ಸೊ ಇಲ್ಲಿ ಓಪನ್ ಮಾಡೆಲ್ ನಂಬರ್ 3 ಹೋಗೋಣಂತೆ ನಾವು. ಸೊ ಇದನ್ನು ಸೇರಿಸೇ ಹೇಳ್ತಾ ಇದ್ದೀನಿ, ಆನ್ಸರು ಸೇರಿಸೇನೆ. ಇಷ್ಟೊಂದು ನಿಮಗೆ ಯಾರು EPC ಮಾಡಿದವರಲ್ವೋ ಗೊತ್ತಿಲ್ಲ, ನಾನು ಮಾಡ್ತಾ ಇದ್ದೀನಿ, ದಯವಿಟ್ಟು ಫಾಲೋ ಮಾಡಿ. ಓಕೆನಾ. ನಾನು ಆ್ಯಕ್ಚುಲಿ EPCಗೆ ಬೇರೆ ಬೇರೆ ಕಡೆಯಿಂದ ಇಂಪಾರ್ಟೆಂಟ್ ಬಂದಿದೆ, ನಾನು ನೋಡಿದ್ದೀನಿ ಎಲ್ಲೆಲ್ಲಿಂದ ಅಂತ. ಸೊ ಸಮ್ ಆಫ್ ದ ಸೋರ್ಸಸ್, ಬಟ್ ಅವ್ರು ಏನಂದರೆ ಸಿಂಪಲ್ ಆಗಿ ನಿಮ್ಗೆ ಇಂಪಾರ್ಟೆಂಟ್ 5 ಮಾಡಿ ಹೇಳಿ ಬಿಟ್ಬಿಟ್ಟಿದ್ದಾರೆ. ಬಟ್ ನಾವೇನು ಮಾಡಿದ್ದೀವಿ, ಅದನ್ನ ಇನ್ ಡೀಟೇಲ್ ಆಗಿ ಹೇಳಿದ್ದೀವಿ. ಏನೇನು ಬರಿಬೇಕು, ಏನೇನು ಬರಿಬಾರ್ದು, ಏನು ಕೇಳ್ತಾರೆ, ಏನು ಕೇಳಲ್ಲ, ಎಲ್ಲನೂ ಹೇಳಿದ್ದೀನಿ. ಸೊ ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ ವರ್ಕೌಟ್ ಮಾಡ್ತೀರಾ. ಆ್ಯಂಡ್ ಇನ್ನೊಂದು ಕ್ವಶನ್ಸ್ ಕೇಳಿದ್ದೀರ ನನ್ನ ಹತ್ರ, ಕ್ಲಾಸ್ ಎ ಆಂಪ್ಲಿಫೈಯರ್ದು 25% ಕನ್ವರ್ಷನ್ ಎಫಿಷಿಯನ್ಸಿದು ಆನ್ಸರ್ ಕೊಡ್ರಿ ಅಂತ. ಬಟ್ ಆ ಕ್ವಶನ್ ಏನಾಗಿದೆ ಅಂದರೆ ನಿಮ್ಮ ಮಾಡಲ್ ಕ್ವಶನ್ ಪೇಪರಲ್ಲೇ ಇಲ್ಲ. ಸೊ ಬಟ್ ಆದರೂ ಪರವಾಗಿಲ್ಲ, ಅದಕ್ಕೆ ನಾನು ಆನ್ಸರ್ ಹುಡುಕಿ ಕೊಡ್ತೀನಿ. ಇವಾಗ ನಾನು ಅದ್ರದ್ದು ಟಾಪಿಕ್ ತೆಗಿಯಲ್ಲ, ಅದಕ್ಕೆ ಸಪ್ರೇಟ್ ಮಾಡ್ತೀನಿ. ಓಕೆನಾ, ಕೇಳಿದ್ದೀರಾ, ಮಾಡ್ತೀನಿ. ಓಕೆನಾ. ಇವಾಗ ನಮ್ಮ ಟಾಪಿಕ್ ಯಾವುದು ಗೈಸ್, ಇಟ್ಸ್ ವಾಟ್ ಐ ಕ್ಯಾನ್ ಸೇ ಯರ್ ಸಿಲೆಬಸ್ ನೋಡೋಣ. ನಿಮ್ಮ ಸಿಲೆಬಸ್ನಲ್ಲಿ ಮಾಡ್ಯೂಲ್ ನಂಬರ್ ವಾಟ್ ಐ ಕ್ಯಾನ್ ಸೇ ದ 3 ಅಂದರೆ ಲೀನಿಯರ್ ಓಪ್ ಆಂಪ್ ಸರ್ಕ್ಯೂಟ್, ಆಸಿಲೇಟರ್, 555 ಟೈಮರ್. ಸೊ ನೋಡೋಣ, ದಿಸ್ ಇಸ್ ಲೀನಿಯರ್ ಓಪ್ ಆಂಪ್ ಸರ್ಕ್ಯೂಟ್. ಈ ಲೀನಿಯರ್ ಓಪ್ ಆಂಪ್ ಸರ್ಕ್ಯೂಟ್ನಲ್ಲಿ D2A ಕನ್ವರ್ಟರ್ನ ಕೇಳಿದ್ದಾರೆ. ಸೊ ನಾವು D2A ಕನ್ವರ್ಟರಿಗೆ ಹೋಗೋಣಂತೆ. ಸೊ ವಿಲ್ ಜಸ್ಟ್ ಓಪನ್ ವಿತ್ ರೆಸ್ಪೆಕ್ಟ್ ಟು ದಿಸ್. ಓಕೆನಾ. ಸಮ್ಮಿಂಗ್ ಆಂಪ್ಲಿಫೈಯರ್ ಇಲ್ಲಿದೆ, ಹಾಂ ಹಿಯರ್ summing amplifier. Okay, D2A converter. So I'll just open that guys. So 734. Okay. So I'll just open that. Please wait guys, open ಮಾಡ್ತಾ ಇದೀನಿ. ಹಾಂ, ಸೊ D2A ಕನ್ವರ್ಟರ್ ಕೇಳಿದಾರಲ್ವಾ. ಸೊ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಕೇಳಿದ್ದಾರೆ. ಸೊ ದಟ್ ಇಸ್ R2R DAC ಕೇಳಿದಾರಲ್ವಾ. ಸೊ ನಿಮ್ಮ ಫಸ್ಟ್ ಕ್ವಶನ್ ಏನು, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಯೂಸಿಂಗ್ R2R DAC ಅಂತಲ್ವಾ. ಇದು ದಟ್ ಇಸ್ ದಿಸ್ ಒನ್, R to 2R. ಹಿಯರ್ ಯು ಕ್ಯಾನ್ ಸಿ ಹಿಯರ್ ಗೈಸ್. ವಿಚ್ ಒನ್? ದಿಸ್ ಒನ್. ಎಕ್ಸ್ಪ್ಲೈನ್ ದ ಆಪರೇಷನ್ ಆಫ್ R to 2R DAC. 5A ಅಲ್ವಾ. ಸೊ 5Aದಲ್ಲಿ ನೋಡ್ಕೊಂಬಿಡಿ, R to 2R DAC ಇಲ್ಲಿದೆ. ಸೊ ದಿಸ್ ಇಸ್ ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ ಯೂಸಿಂಗ್ R to 2R DAC. ಸೊ ಈ ಡಯಾಗ್ರಾಮನ್ನು ಬರೀತೀರಾ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಸಿ ಹಿಯರ್, ಈ ಡಯಾಗ್ರಾಮನ್ನು ಬರೆದು ಎಕ್ಸ್ಪ್ಲೈನನ್ನು ಮಾಡ್ತೀರಾ. ಸೊ ಯು ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಟ್ ಇಲ್ ಹಿಯರ್. ಈ ಪಾರ್ಟಲ್ಲಿದೆ, ನೋಡಿಕೊಂಡು ಎಕ್ಸ್ಪ್ಲೈನನ್ನು ಮಾಡಿ. ಓಕೆನಾ. ಸೊ ಜಸ್ಟ್ ಅ ಮಿನಿಟ್. ಯಾ, ಇಟ್ಸ್ ಪ್ರಾಪರ್ ನಾವು. ಯಾ, ಇದನ್ನು ಎಕ್ಸ್ಪ್ಲನೇಷನನ್ನು ಮಾಡ್ತೀರಾ. ದಿಸ್ ಇಸ್ D2A ಕನ್ವರ್ಟರ್ ಯೂಸಿಂಗ್ R2R DAC. ಸೊ R2R DAC ಬಂದು ಇಲ್ಲಿದೆ ನೋಡಿ, R2R ಇಲ್ಲಿದೆ. ದಿಸ್ ಇಸ್ R2R. ಐ ಆಮ್ ಸಾರಿ ಫಾರ್ ದ ಡಿಸ್ಟ್ರಾಕ್ಷನ್. ದಿಸ್ ಇಸ್ R2R. ಓಕೆನಾ. ಯಾ, ಸೊ ಇದು ಬಂದು ಏನಾಯಿತು, ದಿಸ್ ಆರ್ ಆಲ್ ನಾರ್ಮಲ್ ಡಯಾಗ್ರಾಮ್ ಗೈಸ್. ಲ್ಯಾಡರ್ದು ಇದು ಲ್ಯಾಡರ್ದು ಇದಲ್ಲ. ಓಕೆನಾ. ಯಾ, ಆ್ಯಕ್ಚುಲಿ ಯಾ ಐ ಹ್ಯಾಡ್ ಅನ್ ಐಡಿಯಾ ಬಟ್ ಯಾ ಸಡನ್ಲಿ. ಓಕೆ. ಸೊ ದಿಸ್ ಇಸ್ R2R DAC ಡಯಾಗ್ರಾಮ್ ಈ ಥರ ಇರುತ್ತೆ. ಆ್ಯಂಡ್ ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಈ ಡಯಾಗ್ರಾಮ್ ನಂಬರ್ ಏನು, ಫಿಗರ್ 20.25. ಸೊ ಇಲ್ಲಿ 20.25 ಎಲ್ಲಿದೆ, ಹಿಯರ್ 20.25 ಎಲ್ಲಿದೆ, ಇಲ್ಲಿದೆ. ಸೊ ಈ 20.25 ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ಸ್ ಫ್ರಮ್ ಹಿಯರ್ ಆ್ಯಂಡ್ ವಾಟ್ ಐ ಕ್ಯಾನ್ ಸೇ ಇಟ್ ಎಂಡ್ಸ್ ಟಿಲ್ ಹಿಯರ್ ಗೈಸ್. ಇಷ್ಟನ್ನ ಬರೀಬೇಕು. ಎಲ್ಲಿಂದ, ಫ್ರಮ್ ಹಿಯರ್ ಟಿಲ್ ಹಿಯರ್. ನಾನು ಇದನ್ನೇ ಹೇಳ್ಕೊಡೋದು ನಿಮಗೆ. ಏನು ಯಾವ್ದಾರ ಒಂದು ಟಾಪಿಕ್ ನೀವು ತೊಗೊಳ್ತೀರಾ ಅಂದರೆ, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಇದೆ ಮ್ಯಾಮ್ ಆನ್ಸರ್ಸ್ ಹುಡ್ಕೋಕೆ ಕಷ್ಟ ಅಂತೀರಾ. ಅದು ಹೌದು, ಸತ್ಯ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದಕ್ಕೆ ನಾನೊಂದು ಪ್ರೊಸೀಜರ್ನ ಕೊಡ್ತೀನಿ. ನಿಮಗೆ ಡಯಾಗ್ರಾಮ್ ಗೊತ್ತಿರುತ್ತೆ ಅಲ್ವಾ. ಒಂದು ಥಿಯರಿಟಿಕಲ್ ಟಾಪಿಕ್ ಅಂದರೆ ನಿಮಗೆ ಆ ಟಾಪಿಕ್ಗೆ ಡಯಾಗ್ರಾಮ್, ಎಕ್ಸ್ಪ್ಲನೇಷನ್ ಆ್ಯಂಡ್ ಕನ್ಸ್ಟ್ರಕ್ಷನು, ವರ್ಕಿಂಗು, ಅಪ್ಲಿಕೇಶನು, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎಲ್ಲನೂ ಇರುತ್ತೆ.
ಅಲಾಂಗ್ ವಿತ್ ಡಿರೈವೇಷನ್ ಇರ್ಬೋದು ಕೆಲವಕ್ಕೆ, ಹೌದಾ. ಸೊ ನಿಮಗೆ ಡಯಾಗ್ರಾಮ್ ಗೊತ್ತಿರುತ್ತಲ್ವಾ, ಸೊ ಆ ಡಯಾಗ್ರಾಮ್ ಎಲ್ಲಿದೆ ಅಂತ ಹುಡುಕಿ ಟೆಕ್ಸ್ಟ್ ಬುಕ್ನಲ್ಲಿ. ಸೊ ಇಫ್ ಯು ನೋ the diagram of D to A converter, just check with the D to A converter in the textbook. Okay, no, ಇದು D to A converter the diagram. This diagram number is 20.25. So 20.25 ಇಲ್ಲಿದೆ ನೋಡ್ಕೊಳ್ಳಿ, ಇಲ್ಲಿದೆ ಅಲ್ವಾ. ಸೊ ಇಲ್ಲಿ 20.25 ಫಿಗರ್ ನಂಬರ್ ಇದೆ ಅಂತ ಹೇಳಿದ್ರೆ ದಿಸ್ ಇಸ್ ದ ಎಕ್ಸ್ಪ್ಲನೇಷನ್ ಫಾರ್ ದಟ್ ಪರ್ಟಿಕ್ಯುಲರ್ ಫಿಗರ್ ಅಂತ ಅರ್ಥ. ಸೊ ಈ ಪಾರ್ಟನ್ನು ಮಾತ್ರ ಬರ್ಕೊಂಡು ಹೋಗಿ ಸಾಕು, ಬೇರೆ ಏನು ಬೇಡ ಇಲ್ಲಿ ತನಕ. ಓಕೆನಾ. ಸೊ ಇದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಸೊ ಈ ಥರ ನೀವು ರೂಢಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದೇ ಪ್ರಾಬ್ಲಮ್ಮು, ಟೆಕ್ಸ್ಟ್ ಬುಕ್ ಅಂದರೆ ಕಾಂಪ್ಲೆಕ್ಸು, ನೋಟ್ಸ್ ಅಂದರೆ ಸಿಂಪಲ್ ಅನ್ಕೋತೀರಾ, ಅಲ್ಲ. ಸೊ ಟೆಕ್ಸ್ಟ್ ಬುಕ್ ಏನಕ್ಕೆ ಅಂತಂದರೆ ನಿಮಗೆ ಒಂದು ನಿಮಗೆ ಏನು ಸಿಲೆಬಸ್ ಇದೆ, ಏನು ಓದಬೇಕು ಅಂತ ಹೇಳಲಿಕ್ಕೆ, ಆ್ಯಂಡ್ ಅದರಲ್ಲಿರೋ ಕಂಟೆಂಟೇ ನೀವು ವಿಡಿಯೋ ಆನ್ಸರ್ ಸ್ಕ್ರಿಪ್ಟಲ್ಲಿ ಒಮಿಟ್ ಮಾಡಬೇಕಾಗುತ್ತೆ, ನೀವು ಬೇರೆನೂ ಒಮಿಟ್ ಮಾಡೋಂಗಿಲ್ಲ. ಸೊ ಹಂಗಾಗಿ ನೀವು ಬೇರೆ ಮೆಟೀರಿಯಲ್ನ ನೀವು ಒಂದ್ಸಲಿ ಚೆಕ್ ನೋಡೋದಕ್ಕೂ ಮುಂಚೆ ಅದು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಅದೇ ಥರ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ನಾನು ಕಳಿಸಿರೋ ಮೆಟೀರಿಯಲಲ್ಲೂ ಕೂಡ ಹಾಗೆ ಚೆಕ್ ಮಾಡಿ. ಇಲ್ಲ ಅಂತಂದರೆ ಯು ಜಸ್ಟ್ ಕೀಪ್ ಇಟ್ ಆಸ್ ಇಟ್ ಇಸ್, ನೋ ಪ್ರಾಬ್ಲಮ್. ಓಕೆನಾ. ಅಂದರೆ ಓದಿದ್ರು ಓದಿ, ಇಲ್ಲ ಅಂದ್ರಿಲ್ಲ, ನೋ ಪ್ರಾಬ್ಲಮ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಏನಪ್ಪ ಅಂದರೆ ಪ್ರಾಬ್ಲಮ್. ಸೊ ಇದು ನಾನು ಹೇಳಿದೆ, ನೀವೇ ಹುಡುಕೊಳ್ಳಿದು ಎಲ್ಲಿದೆ ಅಂತ. ಐ ಡೋಂಟ್ ಡೂ ಇಟ್. ಆ್ಯಂಡ್ ಹ್ಯೂರ್ ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ ಸ್ಕಿಮಿಟ್ ಟ್ರಿಗರ್. ಸೊ ಸ್ಕಿಮಿಟ್ ಟ್ರಿಗರ್ ಬಂದು ನಾನು ಕಳಿಸ್ಕೊಡ್ತೀನಿ, ಆನ್ಸರ್ ನನ್ನ ಹತ್ರನೇ ಇದೆ, ಎಲ್ಲೋ ಬೇರೆ ಕಡೆ ಇದೆ, ಇಲ್ಲೇನಾದ್ರು ಇದೆ ನೋಡ್ತೀನಿ ಇದಕ್ಕೆ ಸ್ಕಿಮಿಟ್ ಟ್ರಿಗರು. I'll just come back to schematic trigger. If I see somewhere here, I'll just tell you. But schematic trigger ಇಲ್ಲೆಲ್ಲೂ ಇಲ್ಲ ಅನ್ಸುತ್ತೆ, ನಾನೇ ಕಳಿಸ್ಕೊಡ್ತೀನಿ schematic triggerದು. ನಿಮಗೆ ಅದು 25% ಅಕ್ಯುರಸಿ ಹೇಳೋದ್ನಲ್ಲ, ಸೊ ಕ್ಲಾಸ್ ಎ ಆಂಪ್ಲಿಫೈಯರ್ದು, ಅದರಲ್ಲಿ ನಾನು ತೋರಿಸ್ಕೊಡ್ತೀನಿ schematic trigger ಕ್ವಶನು. ಓಕೆನಾ. ಯಾ. ಸೊ ನೆಕ್ಸ್ಟ್ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ದ ಡಯಾಗ್ರಾಮ್ 555 ಟೈಮ್ ಆ್ಯಂಡ್ ಎ ಸ್ಟೇಬಲ್ ಮಲ್ಟಿವೈಬ್ರೇಟರ್ ಕೇಳಿದ್ದಾರೆ ಆ್ಯಂಡ್ ವೇನ್ ಬ್ರಿಡ್ಜ್ ಆಸಿಲೇಟರ್ ಕೇಳಿದ್ದಾರೆ. ಸೊ ಇವಾಗ ನಾನು ಅದಕ್ಕೆ ಬರ್ತೀನಿ ಸ್ಟೂಡೆಂಟ್ಸ್. ಐ ವಿಲ್ ಕಮ್ ಟು ದ್ಯಾಟ್. ಓಕೆನಾ. ಸೊ ಅದಕ್ಕೆ ನಾನು ಬರೋದಾದರೆ, ಸೊ ಐಲ್ ಜಸ್ಟ್ ಕಮ್ ಟು ದ್ಯಾಟ್, ಪ್ಲೀಸ್ ವೆಯ್ಟ್ ಗೈಸ್. ಹಾಂ, ಫಿಲ್ಟರ್. ಓಕೆ, ಇಲ್ಲೆಲ್ಲ ಇರಬೇಕು. ಸೊ ಪ್ಯಾಸಿವ್ ಫಿಲ್ಟರ್ ಇದಲ್ಲ. ಐಲ್ ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಚೆಕ್ ವಿತ್ ದ್ಯಾಟ್ ಆಲ್ಸೋ. ಸೊ ಯಾವುದು ನಿಮಗೆ ಇದು ಇಟ್ ಇಸ್ ಅ ಟೈಮರ್, 555 ಟೈಮರ್ದಲ್ವಾ. ಸೊ ವೇರ್ ವರ್ ವಿ ಹಿಯರ್. ಓಕೆ. ಸೊ ಹಾಂ, ಇಲ್ಲಿದೆ. ಆ್ಯಂಡ್ 555 ಟೈಮರ್ದು ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ವೇಟ್ ಅ ಮಿನಿಟ್ ಗೈಸ್, 555 ಟೈಮರ್ದು ನೋಡ್ತೀನಿ ಎಲ್ಲಿದೆ ಅಂತ. ಸೊ ಹಿಯರ್ ಆಪ್ರೇಷನಲ್ ಆಂಪ್ಲಿಫೈಯರ್ ಇದೆ. ಸೊ ನಾನ್ ಇನ್ವರ್ಟಿಂಗ್ 2 op amp ಆ್ಯಂಡ್ ಸರ್ಫೇಸ್. ಓಕೆ, 555 ಟೈಮರ್ದು ಕೂಡ ನಾನು ತೋರಿಸ್ಕೊಡ್ತೀನಿ ಎಲ್ಲಿದೆ ಅಂತ. 555 ಟೈಮರ್ಗೆ ನಾನು ಫೋಟೋ ಕಳಿಸ್ತೀನಿ. ಐ ಶೇರ್ ಅ ಫೋಟೋ ಇನ್ ಕಮ್ಯುನಿಟಿ, ಪ್ಲೀಸ್ ಟು ಲುಕ್ ಅಟ್ ದಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್. ಓಕೆನಾ. ಸೊ ಇವಾಗ ಏನು ಅಂತ ಹೇಳಿದ್ರೆ, ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಇಸ್ ವೇನ್ ಬ್ರಿಡ್ಜ್ ಆಸಿಲೇಟರ್. ಅದು ಓಪನ್ ಮಾಡ್ತೀನಿ ನಾನು. ಸೊ ಇಲ್ಲೇ ಇದೆ, ಸಿಕ್ತು. 555 ಟೈಮರು ಸಿಕ್ತು ಗೈಸ್. ಐಲ್ ಜಸ್ಟ್ ಶೋ ಹಿಯರ್ ಇಟ್ ಸೆಲ್ಫ್, ಐ ಗಾಟ್ ಇಟ್. ಯಾ. ಆ್ಯಂಡ್ ವೇನ್ ಬ್ರಿಡ್ಜ್ ಆಸಿಲೇಟರ್ ಮತ್ತು 555 ಒಟ್ಟಿಗೆ ತೋರಿಸ್ಕೊಡ್ತೀನಿ. 890 ಪೇಜ್ ನಂಬರ್. Okay, so so you got it. Here is the ವೇನ್ ಬ್ರಿಡ್ಜ್ ಆಸಿಲೇಟರ್. ಸೊ ವೇನ್ ಬ್ರಿಡ್ಜ್ ಆಸಿಲೇಟರ್ ಬಂದು ನೋಡಿ, ಇಲ್ಲಿ 2 ಡಯಾಗ್ರಾಮ್ ಇದೆ. ಬೈಪಾಸ್ ಕೆಪಾಸಿಟರ್, ಫೇಸರ್ ಡಯಾಗ್ರಾಮ್, ಲ್ಯಾಕ್ ಸರ್ಕ್ಯೂಟ್ ಇದೆ. ಸೊ ಇದನ್ನೇನು ಮಾಡಬೇಕು ಅಂದರೆ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇಸ್ ಯರ್ ಲ್ಯಾಕ್ ಸರ್ಕ್ಯೂಟ್, ಲೀಡ್ ಸರ್ಕ್ಯೂಟ್ ಆ್ಯಂಡ್ ಲೀಡ್ ಲ್ಯಾಕ್ ಸರ್ಕ್ಯೂಟ್ ಇದೆ ಆ್ಯಂಡ್ ಫಾರ್ಮುಲಾ ಫಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಇದೆ ಆ್ಯಂಡ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಸೊ ನೀವೇನು ಬರೀಬೇಕು ಇಲ್ಲಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲೇನು ಬರೀಬೇಕು ಅಂತ ಹೇಳಿದ್ರೆ, ಸೊ ಯು ಹ್ಯಾವ್ ಅಲ್ಲಿ ಲ್ಯಾಕ್ ಸರ್ಕ್ಯೂಟ್ ಇದೆ ಆ್ಯಂಡ್ ಲೀಡ್ ಸರ್ಕ್ಯೂಟ್ ಇದೆ ಆ್ಯಂಡ್ ಲೀಡ್ ಲ್ಯಾಕ್ ಸರ್ಕ್ಯೂಟ್ ಇದೆ, ಫಾರ್ಮುಲಾ ಫಾರ್ ಫ್ರೀಕ್ವೆನ್ಸಿ ಇದೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯು ಆರ್ ಗೋಯಿಂಗ್ ಟು ರೈಟ್ ದಿಸ್ ವೇನ್ ಬ್ರಿಡ್ಜ್ ಆಸಿಲೇಟರ್, ಇದನ್ನು ಬರೀಬೇಕು. ಯಾಕೆಂದರೆ ಕ್ವಶನ್ ಏನು ಹೇಳ್ತಾ ಇದೆ ನಿಮಗೆ ಅಂತಂದರೆ, ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಆಪರೇಷನ್ ಆಫ್ ವೇನ್ ಬ್ರಿಡ್ಜ್ ಆಸಿಲೇಟರ್. ನಿಮಗೆ ಲೀಡ್ ಲ್ಯಾಕ್ ಸರ್ಕ್ಯೂಟು ಮೆನ್ಷನ್ ಮಾಡಿಲ್ಲ, ಲೀಡ್ ಸರ್ಕ್ಯೂಟು ಇಲ್ಲ, ಲ್ಯಾಕ್ ಸರ್ಕ್ಯೂಟು ಇಲ್ಲ, ಲೀಡ್ ಲ್ಯಾಕ್ ಸರ್ಕ್ಯೂಟು ಮೆನ್ಷನ್ ಮಾಡಿಲ್ಲ. ಸೊ ದಯವಿಟ್ಟು ಏನು ಬರೀತೀರಾ, only this you are going to write, and after you are going to write this diagram. So ಈ diagram number ಯಾವುದು 23.6, where is 23.6 here. ಸೊ ಇಲ್ಲಿಂದ ನಿಮಗೆ ಇಲ್ಲಿ ತನಕನೂ ಆಗುತ್ತೆ. ಸೊ ಕ್ಲೀನಾಗಿ ಬರೀರಿ ಟಿಲ್ ಹಿಯರ್ ಗೈಸ್, ಇಲ್ಲಿ ತನಕನೂ ಆಗುತ್ತೆ. ಸೊ ನೀವೇನು ಮಾಡಬೇಕು, ಇಲ್ಲಿಂದ ಇಲ್ಲಿ ತನಕನೂ ಬರೀತೀರಾ. ಸೊ ಆಫ್ಟರ್ ಯು ಆರ್ ಗೋಯಿಂಗ್ ಟು ರೈಟ್. ಸೊ ನಿಮ್ಮ ನೋಟ್ಸಲ್ಲಿ ಸಿಂಪ್ಲಿಫೈಡ್ ವರ್ಷನ್ ಇರುತ್ತೆ, ಕೆಲವೊಂದು ತೆಗೆದು ಕೆಲವೊಂದು ನೀಟಾಗಿ ಪಾಯಿಂಟ್ಸ್ ಥರ ಮಾಡಿರ್ತಾರೆ, ಅದನ್ನ ನೋಡ್ಕೊಳ್ಳಿ. ಓಕೆನಾ. ಯಾ. ಓಕೆನಾ. ದೆನ್ ವಾಟ್ ಈಸ್ ದಟ್ ಗೋಯಿಂಗ್ ಟು ಹ್ಯಾಪನ್ ಇಸ್ ದಟ್,
ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಯಾವುದು ಅಂತಂದರೆ ಹೇಳೋದ್ನಲ್ಲ 555 ಟೈಮರ್ ಅಲ್ಲ, A-stable ಮಲ್ಟಿ ವೈಬ್ರೇಟರ್. ಸೊ ಅದು ಓಪನ್ ಮಾಡಿಕೊಡ್ತೀನಿ ಗೈಸ್. ಓಕೆ, okay guys, so here it is, what I can say, the A-stable 23.7 ಓಪನ್ ಮಾಡ್ತೀನಿ. ಸೊ ಎಲ್ಲ ಆನ್ಸರ್ಸ್ ಎಲ್ಲ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಇಷ್ಟು ಫೆಸಿಲಿಟಿ ಯಾರೂ ಕೊಡೋಕ್ಕೆ ಚಾನ್ಸೇ ಇಲ್ಲ. ಅದರಲ್ಲೂ ನಿಮಗೆ ಕನ್ನಡಲ್ಲೇ ಟೀಚ್ ಆಗ್ತಿದೆ ಇದು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೋತ್ ಅ ಮಿಕ್ಸ್ಚರ್ ಆಫ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ನಿಮಗೆ ಕನ್ನಡಲ್ಲಿ ಇಂಜಿನಿಯರಿಂಗ್ ಪಾಠ ಮಾಡಿದವ್ರನ್ನೆಲ್ಲರೂ ನೋಡಿದರೆ ಜಸ್ಟ್ ಲುಕ್ ಅಟ್ ಇಟ್, ಆಯಿತಾ. ನಾವು ನಿಮಗೆ ತುಂಬ ಸಿಂಪಲ್ಲಾಗಿ ಮಾಡಿಕೊಡ್ತಾ ಇದ್ದೀನಿ, ನಮ್ಮ ಲ್ಯಾಂಗ್ವೇಜ್ನಲ್ಲೇ ನಿಮಗೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ. ಯಾಕೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ನಿಮಗೆ ಬೇಗ ಗೊತ್ತಾಗಲಿ ಅಂತ ಕೆಲವೊಂದು ಮ್ಯಾಟ್ರ್ಗಳು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನೀವು ಯಾವುದೇ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ ಅದನ್ನ ನೀಟಾಗಿ ನೀವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಪ್ರೆಸೆಂಟೇಷನ್ ಇಸ್ ಅಕಾರ್ಡಿಂಗ್ ಟು ಯಾರ್ ಇಂಗ್ಲೀಷ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್. ಬಿಕಾಸ್ ನೀವು ಬರೆಯೋ ಪ್ರತಿಯೊಂದು ವರ್ಡ್ ಏನಿರುತ್ತೆ ದಟ್ ಹ್ಯಾಸ್ ಮೋರ್ ಇಂಪಾರ್ಟೆನ್ಸ್. ಆ್ಯಂಡ್ ನೀವು ಎಷ್ಟು ಚೆನ್ನಾಗಿ ಇಂಗ್ಲೀಷನ್ನು ಕಲ್ತಿದ್ದೀರಾ, ಸೊ ನೀವು ಎಷ್ಟು ಚೆನ್ನಾಗಿ ಆನ್ಸರ್ಸ್ ಬರೆಯೋ ಕೆಪಾಸಿಟಿ ಇದೆ ಅದ್ರ ಮೇಲೆ ಹೋಗುತ್ತೆ. ಬಟ್ ನಂದು ಏನು ಐಡಿಯಾ ಅಂತಂದರೆ ನಿಮಗೆ ನೀಟಾಗಿ ನಮ್ಮ ಲ್ಯಾಂಗ್ವೇಜ್ನಲ್ಲೇ ಕಮ್ಯುನಿಕೇಟ್ ಮಾಡಿ ನಿಮಗೆ ನೀಟಾಗಿ ಅರ್ಥ ಮಾಡಿಸೋಣ ಮ್ಯಾಟರ್ನ. ಸೊ ನಿಮ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗಲಿ ಅನ್ನೋಂಥದ್ದು ನನ್ನ ಐಡಿಯಾ. ಸೊ ಹಾಗಾಗಿ ನಮ್ಮ ಲ್ಯಾಂಗ್ವೇಜ್ನಲ್ಲೇ ತೊಗೊಂಡಿರೋ ಅಂಥದ್ದು. ಸೊ ಹಾಗಾಗಿ ದಯವಿಟ್ಟು ಇಷ್ಟು ಫೆಸಿಲಿಟಿ ಇದೆ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾನೇ ಇದ್ದೀರಾ. ಸಬ್ಸ್ಕ್ರೈಬರ್ಸ್ ಹೊಳೆನೇ ಹರಿತಿದೆ ಅಂತ ನನ್ನ ಲೆಕ್ಕಾಚಾರ. ಬಿಕಾಸ್ ನಾನು ಈ ಸಬ್ಸ್ಕ್ರೈಬರ್ಸ್ ನೋಡಿ ಐ ವಾಸ್ ವೆರಿ ಹ್ಯಾಪಿ ದನ್ ಇನಫ್ ಆ್ಯಕ್ಚುಲಿ. ಸೊ ಹಾಗಾಗಿ ನಾನು ಐ ವೆರಿ ಮಚ್ ಹ್ಯಾಪಿಯರ್, ಓಕೆನಾ. ಸೊ ಇವಾಗ ನೋಡ್ಬೋದು, ಸೊ ಇಲ್ಲೆಲ್ಲ ಇದೆ, ಕಾಲ್ಪಿಟ್ಸ್ ಆಸಿಲೇಟರ್ ಇದೆ, ಹಾರ್ಟ್ಲೆ ಇದೆ. ಇದೆಲ್ಲ ಕೇಳಿಲ್ಲ ಅಂತ ಅನ್ಕೋಬೇಡಿ, ಓದ್ಕೋಬೇಕು. ನಾನು ಅದೇ ಹೇಳಿರೋದು, ಯಾವ್ಯಾವುದು ಕೇಳಿದರೆ ಅದಕ್ಕೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಲಿ ಕ್ವಶನ್ಸ್ ಇದೆ, ನೀವು ಮಾಡ್ತೀರಾ. ಕೊಟ್ಟಿಲ್ಲದೆ ಇರೋದಕ್ಕೆ ನೀವೇನು ಮಾಡಬೇಕು ಅಂದರೆ ನೀವೇ ಕಷ್ಟಪಡಬೇಕಾಗುತ್ತೆ. ಅದು ಆಲ್ರೆಡಿ ಹೇಳಿದ್ದೀನಿ. ನೋಡಿಲಿ 555 ಟೈಮರ್, ಮೋನೋಸ್ಟೇಬಲ್ ಬೇಡ, A-stable ತೊಗೊಳ್ಳೋಣಂತೆ ನಾವು. ಸೊ ಏನೇನು ಕೇಳಿದ್ದಾರೆ A-stableಗೆ ಇನ್ನೊಂದ್ಸತಿ ನೋಡ್ಬಿಡ್ತೀನಿ. A-stableಗೆ ಅವ್ರು ಕೇಳಿರೋ ಅಂಥದ್ದು ಇಂಟರ್ನಲ್ ಡಯಾಗ್ರಾಮ್ ಆ್ಯಂಡ್ ವೇವ್ ಫಾರ್ಮ್. ಸೊ ಹಾಗಾಗಿ ಓಕೆ ಸೊ ಐಲ್ ಓಪನ್ ಇಟ್. ಇಂಟರ್ನಲ್ ಡಯಾಗ್ರಾಮ್ ಮತ್ತು ವೇವ್ ಫಾರ್ಮ್. ಸೊ ಇದು ನೋಡಿ, ಇದು ಬ್ಲಾಕ್ ಡಯಾಗ್ರಾಮ್, ಯಾವುದಿದು ಫಿಗರ್ ಸ್ಕಿಮ್ಯಾಟಿಕ್ ಡಯಾಗ್ರಾಮ್. ಹಾಂ, ಇದು ಫಂಕ್ಷನಲ್ ಡಯಾಗ್ರಾಮ್ ಆಫ್ ದ 555 ಟೈಮರ್, ದಟ್ ಇಸ್ 3-1 ಅಂತೆ, ನಾಟ್ 3-0, ಐಮ್ ಸಾರಿ, 3-1 ಅಂತೆ. ಸೊ ವೇರ್ ಇಸ್ 3-1 ಹ್ಯೋರ್? 3-0. ಹಾಂ, 555 ಟೈಮ್ ಅದು A-stable ಮೋಡ್ದು ಡಯಾಗ್ರಾಮ್ ಗೈಸ್. ಇದು 23.31 ಬಂದು A-stableದು 555 ಟೈಮರ್ದು. ಸೊ ಇದೇ ಡಯಾಗ್ರಾಮ್ ಗೈಸ್. ದಿಸ್ ಇಸ್ ವಾಟ್ ಇಸ್ ದ ಡಯಾಗ್ರಾಮ್ ಫಾರ್ 555 ಟೈಮರ್ ಅಂಡ್ A-stable ವಾಟ್ ಐ ಕ್ಯಾನ್ ಸೇ ದ ಮಲ್ಟಿ ವೈಬ್ರೇಟರ್. ನಾವು ಇದನ್ನೇ ಬರೆದಿರೋದು. ಸೊ ದಿಸ್ ಇಸ್ ವಾಟ್ ಇಸ್ ದ ಡಯಾಗ್ರಾಮ್, ಓಕೆನಾ. ಈ ಡಯಾಗ್ರಾಮ್ಗೆ ನೀವು ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗತ್ತೆ ಅಲಾಂಗ್ ವಿತ್ ದ ವೇವ್ ಫಾರ್ಮ್. ವೇವ್ ಫಾರ್ಮ್ ಹೇಳಿದಾರಾ? ಎಸ್, ವೇವ್ ಫಾರ್ಮ್ ವಾಸ್ ಟೋಲ್ಡ್, ದಟ್ ಈಸ್ ವೇವ್ ಫಾರ್ಮ್ ಆ್ಯಂಡ್ ವೇವ್ ಫಾರ್ಮ್ಸ್. ಸೊ ವೇವ್ ಫಾರ್ಮ್ಸ್ಗೆ ಸಪ್ರೇಟ್ ಇದೆ, ಅದು ಎಲ್ಲಿದೆ ಅಂತ ನಾನು ನೋಡ್ತೀನಿ ಗೈಸ್. ವೇವ್ ಫಾರ್ಮ್ ಆ್ಯಕ್ಚುಲಿ ತುಂಬ ದೊಡ್ಡದು, ಅದಕ್ಕೂ ಏನೋ ನೀಟಾಗಿ ವೇವ್ ಫಾರ್ಮ್ ಥರ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿರೋ ಅಂಥದ್ದು ಇದೊಂದೇ ವೇವ್ ಫಾರ್ಮು. ಸೊ ಹಾಗಾಗಿ ಇದೊಂದೇ ವೇವ್ ಫಾರ್ಮ್ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಅದಕ್ಕೆ ತುಂಬ ಚೆನ್ನಾಗಿದೆ ವೇವ್ ಫಾರ್ಮ್ ಡಯಾಗ್ರಾಮ್, ನಂಗೆ ಗೊತ್ತಿರೋ ಮಟ್ಟಕ್ಕೆ. ಬಿಕಾಸ್ ನಾವು ಇದೆಲ್ಲ ಕಲ್ತ್ಕೊಂಡು ಬಂದಿರೋದ್ರಿಂದ. ಸೊ ಐ ನೋ ಇಟ್ ಹ್ಯಾಡ್ ಅ ವೆರಿ ಗುಡ್ ವೇವ್ ಫಾರ್ಮ್. ನಾವು ಆ್ಯಕ್ಚುಲಿ ಇದೇ ಡಯಾಗ್ರಾಮ್ಗೆ ವಿ ಹ್ಯಾಡ್ ಇಟ್ ಆನ್ ದ ಎಕ್ಸ್ಪ್ಲನೇಷನ್. ಸೊ ದಿಸ್ ವಾಸ್ ದ ಡಯಾಗ್ರಾಮ್ ಫಾರ್ ಆರ್ A-stable ಮಲ್ಟಿ ವೈಬ್ರೇಟರ್. ಸೊ ಇದು 23.31. ಸೊ ಎಲ್ಲಿದೆ 23.31? ಇಲ್ಲಿದೆ. ಸೊ ನಿಮಗೆ ಇಲ್ಲಿಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ ಎಕ್ಸ್ಪ್ಲನೇಷನ್. ಫಂಕ್ಷನಲ್ ಬ್ಲಾಕ್ ಡಯಾಗ್ರಾಮ್ದು ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗೆ? till here you are going to write, you are going to make a point and write it. From where you are going to start? You are going to start from here and write it till here. You are only going to make up the points, ಆಯಿತಾ. ಇದಿಷ್ಟು ಬಂದು ನಿಮ್ಮ ಒಂದು ವಾಟ್ ಐ ಕ್ಯಾನ್ ಸೇ ದ ವೇವ್ ಫಾರ್ಮ್ ಬಂದು ನಾನು ಕಳಿಸ್ಕೊಡ್ತೀನಿ ಹುಡುಕ್ಬಿಟ್ಟು. ಬಿಕಾಸ್ ವೇವ್ ಫಾರ್ಮ್ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕೆ, ಬಟ್ ಎಲ್ಲೂ ಇಲ್ಲಿ ವೇವ್ ಫಾರ್ಮ್ ಮಿಸ್ಸಿಂಗ್ ಇದೆ ಅನಿಸುತ್ತೆ. ನಾನು ಕಳಿಸ್ಕೊಡ್ತೀನಿ ಗೈಸ್ ವೇವ್ ಫಾರ್ಮ್ನ, ಓಕೆನಾ. ಐ ವಿಲ್ ಶೇರ್ ದ ವೇವ್ ಫಾರ್ಮ್. ಐ ವಿಲ್ ಚೆಕ್ ವಿತ್ ದ ಮೆಟೀರಿಯಲ್ ಆ್ಯಂಡ್ ಶೇರ್ ದ ವೇವ್ ಫಾರ್ಮ್, ಆಯಿತಾ. ಸೊ ಇದಿಷ್ಟು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ನಾವು EPCಗೆ ಸಂಬಂಧಪಟ್ಟಂತೆ ಏನೇನು ಕ್ವಶನ್ಸ್ ಕೊಟ್ಟಿದ್ದಾರೆ, ಏನೇನು ಕೊಟ್ಟಿಲ್ಲ ಅಂತ ಡಿಸ್ಕಷನನ್ನು ಮಾಡಿದ್ದೀವಿ. ಆ್ಯಂಡ್ ಅದಕ್ಕೆ ನಾನು ಆನ್ಸರ್ಸ್ ಕೂಡ ತೋರಿಸ್ಕೊಟ್ಟಿದ್ದೀನಿ, ಎಲ್ಲಿಂದ ಎಲ್ಲಿ ತನಕ ಬರೀಬೇಕು ಅಂತ. ಸೊ ನಿಮಗೆ ಆನ್ಸರ್ಸು ತೋರಿಸ್ಕೊಟ್ಟಿರೋದ್ರಿಂದ ನೀವು ನೀಟಾಗಿ ಕೂತ್ಕೊಂಡು ನೀವೇ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ನಾನು ಎಲ್ಲಿ ಅಪ್ಲೋಡ್ ಮಾಡ್ತೀನಿ? ನಮ್ಮ ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಗೂಗಲ್ ಡ್ರೈವ್ ಲಿಂಕ್ ಓಪನ್ ಮಾಡಿ, ಅಲ್ಲಿ ಟೆಕ್ಸ್ಟ್ ಬುಕ್ ಇರುತ್ತೆ, ಬೇಗ ಬೇಗ ಆಕ್ಸೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಈ ವಿಡಿಯೋನ ದಯವಿಟ್ಟು ವಾಚ್ ಮಾಡಿ. ಯಾರೆಲ್ಲ ಕೇಳಿದ್ರಿ ಅವರಿಗೆ ನಾನು ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತ, ಕೇಳಿದವ್ರಿಗೆ ಅಂತಲ್ಲ. ಬಿಕಾಸ್ ಕೇಳಿದವರು ಅವರು ಬೇಕು ಅಂತ ಕೇಳಿರ್ತಾರೆ, ಸೊ ಫಾರ್ ದರ್ ಪರ್ಸ್ನಲ್. ಬಟ್ ನಾನು ಏನು ಅಂತ ಹೇಳಿದ್ರೆ ಬೇರೆ ಎಲ್ಲರಿಗೂ ಹೆಲ್ಪ್ ಆಗಲಿ, ಇಡೀ
ಏನು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರುವಂಥದ್ದು. ದಯವಿಟ್ಟು ಈ ವಿಡಿಯೋನ ವಾಚ್ ಮಾಡಿ, ಜಾಸ್ತಿ ಟೈಮ್ ಅಂದ್ಕೋಬೇಡಿ. ವಿತ್ ಆನ್ಸರ್ಸ್ ನಾನು ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಅದನ್ನು ನಾನು ನನ್ನ ಒಂದು ಇದು ಏನಂತಾರೆ ಹೆಡ್ಲೈನಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ವಿತ್ ಆನ್ಸರ್ಸ್ ಗೈಸ್, ವಿತ್ ಆನ್ಸರ್ಸ್. ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ಪ್ರಾಕ್ಟಿಸ್ ದಿಸ್. ಆ್ಯಂಡ್ ಮಾಡ್ಯೂಲ್ 1 and 2ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣಂತೆ. ಆ್ಯಂಡ್ ಒಂದು ಟಾಪಿಕ್ ಸ್ಕಿಮಿಟ್ ಟ್ರಿಗರ್ಗೆ ನಾನು ಹೇಳ್ದಂತೆ ಕ್ಲಾಸ್ ಎ that is 25% efficiency ಆನ್ಸರ್ ಜೊತೆಗೆ ಅದನ್ನು ಹೇಳ್ತೀನಿ ಅಂತ ಹೇಳ್ತಾ, ಸೊ ಐ ಜಸ್ಟ್ ವೈಂಡ್ ಅಪ್ ದಿಸ್ ಸೆಷನ್ ಆಲ್ ಆ್ಯಂಡ್ ಥ್ಯಾಂಕ್ ಯು.